ಶ್ರೀ ಗುರುಭ್ಯೋ ನಮಃ. ಈ ಆತ್ಮನ ಸಾಕ್ಷಾತ್ಕಾರಕ್ಕಾಗಿ ಶ್ರವಣ, ಮನನ ಮತ್ತು ಧ್ಯಾನ ಇದರಲ್ಲಿ ಸಾಧಕನಾದವನು ತೊಡಗಬೇಕು ಅಂತ ಶಾಸ್ತ್ರ ವಿಧಾನ ಮಾಡಿದೆ. ಆತ್ಮಾವ ಅರೇ ದ್ರಷ್ಟವ್ಯ, ಶ್ರೋತವ್ಯ, ಮಂತವ್ಯ, ನಿಧಿಧ್ಯಾಸಿತವ್ಯ. ಇದು ಉಪನಿಷತ್ತಿನ ಆದೇಶ. ಹೀಗೆ ಮನುಷ್ಯನಾದವನು, ಸಾಧಕನಾದವನು ಶ್ರವಣ, ಮನನ ಮತ್ತು ಧ್ಯಾನದಲ್ಲಿ ತೊಡಗಬೇಕು ಅಂತ ಏನು ಹೇಳಿದ್ದಾರೆ. ಅದರಲ್ಲಿ ಪ್ರಾಥಮಿಕ ಹಂತದಲ್ಲಿರುವಂಥದ್ದು ಶ್ರವಣ. ಶಾಸ್ತ್ರಗಳನ್ನು ಸಾಧ್ಯವಿದ್ದಷ್ಟು ಹೆಚ್ಚಿನ ಪ್ರಮಾಣದಲ್ಲಿ ಮತ್ತು ಹೆಚ್ಚು ಅರ್ಥಪುರಸ್ಸರವಾಗಿ ಶ್ರವಣ ಮಾಡಬೇಕು. ಶ್ರವಣ ಮಾಡಿದ್ದನ್ನು ಮನನ ಮಾಡಬೇಕು, ಮನನ ಮಾಡಿದ್ದನ್ನು ಧ್ಯಾನ ಮಾಡಬೇಕು ಅಂತ ಏನು ಶಾಸ್ತ್ರಗಳ ಆದೇಶ ಇದೆ. ಅವುಗಳ ಮಹತ್ವವನ್ನು ಈ ಹಿಂದೆ 4 ದಿವಸ ಶ್ರೀರಂಗಂ ಕ್ಷೇತ್ರದಲ್ಲಿ ನಾವೆಲ್ಲ ಶ್ರವಣ ಮಾಡಿದ್ವಿ. 5ನೇ ಭಾಗನೂ ಕೂಡ ಅಲ್ಲೇ ಮುಕ್ತಾಯ ಕಂಡಿತ್ತು. ಆದರೆ 5ನೇ ಭಾಗವನ್ನು ಧ್ವನಿ ಮುದ್ರಣ ಮಾಡ್ಕೊಳ್ಳಿಕ್ಕಾಗಿರಲಿಲ್ಲ. ಅದನ್ನು ಈ ಕ್ಷೇತ್ರದಲ್ಲಿ ಧ್ವನಿ ಮುದ್ರಣ ಮಾಡಿಕೊಂಡು ಅದನ್ನು ಸ್ಥಾಯಿಯಾಗಿ ಉಳಿಸಬೇಕಾಗಿದೆ ಮತ್ತು ಅದನ್ನು ಸಮಾಪ್ತಿ ಕೂಡ ಮಾಡಬೇಕಾಗಿದೆ. ಅದಕ್ಕಾಗಿ ಈ ಕೊನೆಯ ಈ ಭಾಗ ಮತ್ತು ಈ ಪ್ರಯತ್ನ. 4 ವೇದಗಳು, ಋಕ್ ಮೊದಲಾದಂಥ 4 ವೇದಗಳು, ರಾಮಾಯಣ, ಮಹಾಭಾರತ, ಭಾಗವತ ಇತ್ಯಾದಿ ಎಲ್ಲವನ್ನು ಕೂಡ ಶ್ರವಣ ಮಾಡಬೇಕು ಮತ್ತು ಹೆಚ್ಚು ಸಂಖ್ಯೆಯಲ್ಲಿ ಶ್ರವಣ ಮಾಡಬೇಕು. ಶೃಣುಯಾದ್ ಯಾವದ್ ಅಜ್ಞಾನಂ, ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಆಚಾರ್ಯ ಕೊಟ್ಟಂಥ ಒಂದು ಪ್ರಮಾಣ ಶ್ಲೋಕ. ಎಲ್ಲಿಯವರೆಗೂ ಮನುಷ್ಯನಿಗೆ ಅಜ್ಞಾನ ಇದೆಯೋ ಅಲ್ಲಿ ತನಕ ಶ್ರವಣ ಮಾಡ್ತಾನೆ ಇರಬೇಕು. ಎಷ್ಟು ಶ್ರವಣ ಮಾಡಬೇಕು ಅಂತ ಯಾರಿಗಾರು ಜಿಜ್ಞಾಸೆ ಬಂದರೆ, ಸಾಕು ಇಷ್ಟು ಶ್ರವಣ ಮಾಡಿದ್ದು ಸಾಕು ಅಂತ ಕೆಲವರಿಗೆ ಏನಾದ್ರು ಅನಿಸ್ತಿರ್ಬೋದು. ಮತ್ತು ವಿಶೇಷವಾಗಿ ಅದರಲ್ಲೂ ಕೂಡ ಗಂಡಸರನ್ನು ಮತ್ತು ವಿದ್ವಾಂಸರನ್ನು ಹೊರತುಪಡಿಸಿದರೆ ಕೆಲವು ಸ್ತ್ರೀಯರೆಲ್ಲ ಸಾಕು ಇಷ್ಟು ಶ್ರವಣ ಮಾಡಿದ್ದು ಸಾಕು, ಇನ್ನು ಗೃಹಕೃತ್ಯದ ಕಡೆ ಗಮನ ಹರಿಸಿದ್ರೆ ಸಾಕು, ಅವ್ರಿಗೇನು ಹೆಚ್ಚು ಬೇಕಾಗಿಲ್ಲ, ಇಂಥ ಮಾತುಗಳೆಲ್ಲ ಕೇಳಿ ಬರ್ತಿರ್ತವೆ. ಹಾಗಲ್ಲ. ಶೃಣುಯಾದ್ ಯಾವಾಗ ಅಜ್ಞಾನಂ, ನಿಮಗೆ ಎಲ್ಲಿ ತನಕ ಅಜ್ಞಾನ ಇದೆಯೋ ಮತ್ತು ಅಜ್ಞಾನ ಇದೆ ಅಂತ ನಿಮ್ಗೆ ಎಲ್ಲಿ ತನಕ ಗೊತ್ತಿದೆಯೋ. ಕೆಲವರಿಗೆ ನಮಗೆ ಅಜ್ಞಾನ ಇದೆ ಅಂತ ನಮಗೆ ಗೊತ್ತೇ ಇರೋದಿಲ್ಲ. ಆ ಗೊತ್ತೇ ಇಲ್ಲದೆ ಅಂದರೆ ಮತ್ತೇನು ಮಾಡ್ಲಿಕ್ಕೆ ಬರೋದಿಲ್ಲ. ಆದರೆ ಆ ಅಜ್ಞಾನ ಇದೆ ಅಂತ ಗೊತ್ತಿರಬೇಕು, ಅಜ್ಞಾನ ಇರಬೇಕು ಮತ್ತು ಇದೆ ಅಂತ ನಮಗೆ ಗೊತ್ತಿರಬೇಕು. ಇದು ಎಲ್ಲಿ ತನಕ ಮುಂದುವರಿತದೋ ಅಲ್ಲಿ ತನಕ ಶ್ರವಣ ಮಾಡಲೇಬೇಕು. ಮತ್ತೆ ಯಾವುದು ಅಯುಕ್ತತ, ಮತ್ತು ಎಲ್ಲಿ ತನಕ ನಮಗೆ ಆ ಶ್ರವಣ ಮಾಡಿದ್ದು ಇನ್ನೂ ಮನವರಿಕೆ ಆಗಲಿಲ್ಲವೋ ಅಲ್ಲಿಯವರೆಗೂ ಮನನೂ ಮಾಡ್ತಿರ್ಬೇಕು. ಮತ್ತು ಧ್ಯಾನಂಚ ಯಾವ ದೀಕ್ಷಾ ಸ್ಯಾತ್, ಕೊನೆಯದಾಗಿ ಧ್ಯಾನವನ್ನು ಕೂಡ ಮುಂದುವರಿಸಬೇಕು. ಪರಮಾತ್ಮನ ಸಾಕ್ಷಾತ್ಕಾರ ಆಗುವ ತನಕ ಧ್ಯಾನವನ್ನು ಕೂಡ ಮುಂದುವರಿಸಬೇಕು. ಹೀಗೆ ಶ್ರವಣ, ಮನನ, ಧ್ಯಾನ ಇದು ಕೊನೆಯ ಹಂತದವರೆಗೂ ಕೂಡ ಮುಂದುವರಿತಾನೆ ಇರಬೇಕು. ಮುಕ್ತರಾದವರು ಕೂಡ ಮುಕ್ತ ಲೋಕದಲ್ಲಿ ಪರಮಾತ್ಮನ ಸಾನ್ನಿಧ್ಯದಲ್ಲಿ ಈ ಹಿಂದೆ ಏನು ಶ್ರವಣ ಇತ್ಯಾದಿಗಳನ್ನು ಮಾಡಿದ್ರು ಅದರ ಸಂಸ್ಕಾರ ವಶಾತ್ಮಕ ಮಾಡ್ತಾನೆ ಇರ್ತಾರೆ. ಅವರಿಗೆ ಅಲ್ಲಿ ಶ್ರವಣ ಮಾಡದೆ ಹೋದರೆ, ಮನನ ಮಾಡದೆ ಹೋದರೆ, ಪರಮಾತ್ಮನ ಧ್ಯಾನ ಮಾಡದೆ ಹೋದರೆ ಏನು ಹಾನಿ ಇರಲಿಕ್ಕಿಲ್ಲ. ಆದರೆ ಅವರಿಗೆ ಆ ಸಂಸ್ಕಾರ ಇದೆಯಲ್ಲ, ಸಂಸ್ಕಾರದಿಂದಾಗಿ ಅವರು ಶ್ರವಣ ಮಾಡ್ತಾನೆ ಇರ್ತಾರೆ ಅಂತ ಹೀಗೆ ಕೇಳ್ತೀವಿ. ಹೀಗಿದ್ದಾಗ ಅಜ್ಞಾನಿಗಳಾದವ್ರ ಕಥೆ ಏನು? ನಾವಿದನ್ನು ಮಾಡ್ತಾನೆ ಇರಬೇಕು. ಈ ಶ್ರವಣ ಮಾಡುವಾಗ ಅದು ಅರ್ಥಜ್ಞಾನ ಪರ್ಯಂತವಾಗಿರಬೇಕು. ಕೇವಲ ಶಾಸ್ತ್ರದಲ್ಲಿ ಹೇಳಿದ್ದನ್ನು ಸಂಸ್ಕೃತದ ಭಾಷೆ ನಮಗೆ ಅರ್ಥ ಆಗೋದಿಲ್ಲ ಅಂತ ಹೇಳಿ ಅದನ್ನು ಕೇವಲ ಶಬ್ದಗಳನ್ನು ಮಾತ್ರ ಶ್ರವಣ ಮಾಡಿ ಬಿಟ್ಬಿಡಬಾರ್ದು. ಶ್ರವಣ ಮಾಡೋದು ಅಂತಂದರೆ ಅರ್ಥ ತಿಳಿಯುವ ತನಕನೂ ಶ್ರವಣ ಮಾಡಬೇಕು ಅಂತಲೇ ಅರ್ಥ. ಯಥಾಶಕ್ತಿ ಅಖಿಲಾನ್ ವೇದಾನ್ ವಿಜ್ಞಾಯ ಉಪಾಸನಂ ಭವೇತ್. ಅನುವ್ಯಾಖ್ಯಾನದಲ್ಲಿ ಆಚಾರ್ಯ ಹೇಳುವಂಥ ಒಂದು ಶ್ಲೋಕ. ಯಥಾಶಕ್ತಿ ವೇದಗಳನ್ನು ಎಷ್ಟು ಓದಬೇಕು, ಶಾಸ್ತ್ರಗಳನ್ನು ಎಷ್ಟು ಓದಬೇಕು ಅಂತಂದ್ರೆ ಯಥಾಶಕ್ತಿ. ನಮಗೆ ಶಕ್ತಿ ಇರೋ ತನಕವು, ನಮಗೆ ಜ್ಞಾನ ಇರೋ ತನಕವು, ಮತ್ತು ಆ ಜ್ಞಾನವನ್ನು ಪರಿಹಾರ ಮಾಡಿಕೊಳ್ಬೇಕು ಅಂತ ಬಯಸುವ ತನಕನೂ ಶಕ್ತಿ ಇರೋ ತನಕವೂ ವೇದಗಳನ್ನು ಓದ್ತಾನೇ ಇರಬೇಕು, ಶಾಸ್ತ್ರಗಳನ್ನು ಅಭ್ಯಾಸ ಮಾಡ್ತಾನೆ ಇರಬೇಕು. ಉಪಾಸನ ಭವೇತ್, ಆ ಬಳಿಕ ಪರಮಾತ್ಮನನ್ನು ಉಪಾಸನೆ ಮಾಡಬೇಕು. ನಮಗೊಂದು ಸಂದೇಹ ಬರ್ಬೋದು, ನಾವು ಎಷ್ಟಂತೂ ಓದೋದು, ನಮಗೊಂದು ಮಿತಿ ಇದೆಯಲ್ಲ ಅಂತ. ನಾವು ನಮ್ಮ ಮಿತಿಯನ್ನು ತುಂಬಿಕೊಳ್ಳುವ ತನಕನೂ ಓದ್ತಾನೆ ಇರಬೇಕು. ನಮ್ಮ ಮಿತಿಯಲ್ಲಿ ನಾವು ಸರ್ವಜ್ಞರಾಗಬೇಕು. ಅಲ್ಲಿ ತನಕನೂ ಶ್ರವಣ, ಮನನ, ಧ್ಯಾನಗಳನ್ನು ಮಾಡ್ತಾನೆ ಇರಬೇಕು ಮನುಷ್ಯ. ತತ್ರ ಅಖಿಲಸ್ಯ ವಿಜ್ಞಪ್ತಿ ಸಮ್ಯಕ್ ಬ್ರಹ್ಮಣೇಯವಹಿ. ಈ ಜಗತ್ತಿನಲ್ಲಿ ಜೀವಕೋಟಿಯಲ್ಲಿ
ಪರಮಾತ್ಮ ಮತ್ತು ಲಕ್ಷ್ಮೀದೇವಿಯನ್ನು ಹೊರತುಪಡಿಸಿದ್ರೆ ಪೂರ್ಣವಾದ ಜ್ಞಾನಕ್ಕೆ, ಪೂರ್ಣವಾದ ಆನಂದಕ್ಕೆ ಯಾರು ಭಾಗಿ ಅಂದ್ರೆ ಚತುರ್ಮುಖ ಬ್ರಹ್ಮ. ತತ್ರ ಅಖಿಲಸ್ಯ ವಿಜ್ಞಪ್ತಿ ಸಮ್ಯಕ್ ಬ್ರಹ್ಮಣೇವ ಹಿ ತದನ್ಯೇಷಾಂ ಯಥಾಯೋಗಂ ಅಖಿಲ ಜ್ಞಪ್ತಿರಿಷ್ಯತೆ. ಇದು ಅನುವ್ಯಾಖ್ಯಾನದ ಮಾತು. ಚತುರ್ಮುಖ ಬ್ರಹ್ಮ ಪೂರ್ಣವಾಗಿ ಸರ್ವಜ್ಞನಾಗಲಿಕ್ಕೆ ಸಾಧ್ಯ. ಇನ್ನು ಉಳಿದವರು ತಮ್ಮ ತಮ್ಮ ಮಿತಿಯಲ್ಲಿ ಸರ್ವಜ್ಞರಾಗಿ ತಮ್ಮ ತಮ್ಮ ಕೊಡವನ್ನು ತುಂಬಿಕೊಳ್ಳಿಕ್ಕೆ ಸಾಧ್ಯ. ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಮತ್ತೊಂದು ಮಾತಿದೆ, ಸಂಪೂರ್ಣೋಪಾಸನಾದ್ ಬ್ರಹ್ಮ ಸಂಪೂರ್ಣ ಆನಂದ ಭಾಗ್ಭವೇ. ಪರಮಾತ್ಮನನ್ನು ಪೂರ್ಣವಾಗಿ ಉಪಾಸನ ಮಾಡುವವನು ಲಕ್ಷ್ಮೀದೇವಿಯನ್ನು ಹೊರತುಪಡಿಸಿದರೆ ಚತುರ್ಮುಖ ಬ್ರಹ್ಮನೇ. ಆದ್ರಿಂದ ಸಂಪೂರ್ಣ ಆನಂದ ಭಾಗ್ಭವೇ. ಮುಕ್ತಿಯಲ್ಲಿ ಆತನಿಗೆ ಅತಿ ದೊಡ್ಡ ಆನಂದ. ಆತನ ಕೆಳಗಿನವರಿಗೆ ಆನಂದದ ತಾರತಮ್ಯ ಕೆಳಗಿನದ್ದು, ಇನ್ನು ಕೆಳಗಿನ ಹಂತದ್ದು. ಸಂಪೂರ್ಣೋಪಾಸನಾದ್ ಬ್ರಹ್ಮ ಸಂಪೂರ್ಣ ಆನಂದ ಭಾಗ್ಭವೇ. ಈ ಶ್ರವಣಕ್ಕೆ ಮತ್ತು ಕೆಲವು ಕಡೆ ಎಷ್ಟು ಒತ್ತು ಕೊಡ್ತಾರೆ ಅಂದ್ರೆ, ಶ್ರವಣಾದಿ ವಿನಾನೈವ ಕ್ಷಣಂ ತಿಷ್ಟೇದಪಿ ಕ್ವಚಿತ್. ಅನುವ್ಯಾಖ್ಯಾನದಲ್ಲಿ ಬಂದ ಮತ್ತೊಂದು ಮಾತು, ಶ್ರವಣ ಮನನ ಧ್ಯಾನ ಇಲ್ಲದನ್ನು ಒಂದು ಕ್ಷಣವನ್ನು ಕಾಲ ಕಳೆಯಬಾರದು. ಅತ್ಯಶಕ್ಯೇತು ನಿದ್ರಾದು ಪುನರೇವ ಸಮಭ್ಯತೆ. ಶ್ರವಣಗಳನ್ನ ಮನನವನ್ನು ಮಾಡ್ತಾನೆ ಇರಬೇಕು. ಒಂದು ವೇಳೆ ತೀರಾ ನಿದ್ರೆ ಬಂದ್ರೆ, ಏನಾದ್ರು ಗೃಹಕೃತ್ಯ ಲೌಕಿಕ ವ್ಯಾಪಾರ ಇತ್ಯಾದಿಗಳಲ್ಲಿ ಕೆಲಸ ಎಲ್ಲ ಮಾಡಿ ಆದ್ಮೇಲೆ ಸಮಯ ಉಳಿದಾಗೆಲ್ಲ ಶ್ರವಣ ಮಾಡ್ತಾನೆ ಇರಬೇಕು. ತೀರಾ ನಿದ್ರೆ ಬಂದಾಗ ಶ್ರವಣ ಮಾಡ್ಲಿಕ್ಕೆ ಆಗೋದೇ ಇಲ್ಲ. ಪುಸ್ತಕ ತಾನಾಗಿ ಕೈಯಿಂದ ಬೀಳ್ತದೆ. ಬಿದ್ದ ಮೇಲೆ ಶ್ರವಣ ನಿಲ್ಲಿಸ್ರಿ. ಪುನರೇ ಅತ್ಯಶಕ್ಯೇತು ನಿದ್ರಾದು ಪುನರೇವ ಸಮಭ್ಯಸೆ. ನಡುವೆ ಎಚ್ಚರ ಆದರೆ ಮತ್ತೆ ಶ್ರವಣ ಮನನದಲ್ಲಿ ಧ್ಯಾನದಲ್ಲಿ ಮನುಷ್ಯನ ತೊಡಗಿಸ್ಬೇಕು. ಇದನ್ನೆಲ್ಲ ನೋಡಿದ್ರೆ ನಾವು ನಮ್ಮ ಶಕ್ತಿಗನುಸಾರವಾಗಿ ಶ್ರವಣ ಮನನ ಧ್ಯಾನ ಮಾಡ್ತಿಲ್ಲ ಅನ್ನೋದು ನಿಶ್ಚಿತವಾಗಿದೆ. ಹಾಗೆ ಅಷ್ಟೊಂದು ಮಹತ್ವ ಕೊಟ್ಟಿದ್ದಾರೆ ಅದಕ್ಕೆ. ಸರ್ವೈಶ್ಚ ವೇದೈ ಸಹಚೇತಿಹಾಸೈ ಸಪಂಚರಾತ್ರೈ ಸಪುರಾಣೈಶ್ಚ ದೇವ ವಿಜ್ಞಾಸ್ಯೋಸೋ ನಾಲ್ಕ ವೇದೈ ಪ್ರಸಿದ್ಧೇ. ಯಾರು ಸ್ವಲ್ಪ ಶಾಸ್ತ್ರಗಳನ್ನು ಮಾತ್ರ ಶ್ರವಣ ಮಾಡಿರ್ತಾರೆ, ಕೇವಲ ಯಥಾಶಕ್ತಿ ಯಾವಾಗ ಸಮಯ ಇದ್ದಾಗ ಒಂದು ಶ್ರವಣ ಮಾಡಿರ್ತಾರೆ, ಅಂಥವರಿಗೆ ಕೆಲವು ವೇದಗಳಿಂದ, ಕೆಲವು ಶಾಸ್ತ್ರಗಳಿಂದ ಪರಮಾತ್ಮನ ಸ್ಪಷ್ಟವಾದ ಜ್ಞಾನ ಆಗೋದು ಸಾಧ್ಯವಿಲ್ಲ. ಆದ್ರಿಂದ ಪೂರ್ಣವಾದ ಜ್ಞಾನಕ್ಕಾಗಿ ಪರಮಾತ್ಮನನ್ನ ಪೂರ್ಣವಾಗಿ ತಿಳ್ಕೊಳ್ಳೇಬೇಕು. ಈ ಸೂತ್ರ ಭಾಷೆಯಲ್ಲಿ ಹೇಳುವಂಥ ಕೆಲವು ಮಾತುಗಳಿದೆ. ಈಗ ನಾವು ಕೆಲವರು ಋಗ್ವೇದಿಗಳು, ಕೆಲವು ಯಜುರ್ವೇದಿಗಳು ಅಂತೆಲ್ಲ ಕರ್ಸ್ಕೋತೀವಲ್ಲ. ಯಜುರ್ವೇದ ಓದಿದ್ರೆ ಸಾಕು, ಋಗ್ವೇದ ಓದಿದ್ರೆ ಸಾಕು ಅನ್ನುವಂಥ ಒಂದು ಭಾವನೆ ಇದೆ. ಈಗ ಋಗ್ವೇದ ಪೂರ್ಣ ಓದ್ತಿಲ್ಲ, ಯಜುರ್ವೇದಿಗಳು ಅದನ್ನೇ ಪೂರ್ಣ ಓದ್ತಿಲ್ಲ, ಅದು ವಿಷಯ ಬೇರೆ. ಆದ್ರೆ ಅವರಾದ್ರೂ ಕೂಡ ಅಷ್ಟನ್ನೇ ಓದಿ ಸುಮ್ಮನೆ ತೃಪ್ತರಾಗಬಾರದು. ಜ್ಞಾತವ್ಯ ಸರ್ವವೇದಾರ್ಥ ವೇದಾನಾಂ ಕರ್ಮಸಿದ್ಧಯೇ. ಪೂರ್ಣ ರೀತಿಯಲ್ಲಿ, ಯುಕ್ತ ರೀತಿಯಲ್ಲಿ ವೇದೋಕ್ತ ಕರ್ಮಗಳನ್ನು ಆಚರಣೆ ಮಾಡಬೇಕಾದ್ರೆ ಸಂಧ್ಯಾವಂದನೆಯಿಂದ ತೊಡಗಿ ದೊಡ್ಡ ದೊಡ್ಡ ಯಜ್ಞಗಳ ತನಕನೂ ಈ ಎಲ್ಲ ಕರ್ಮಗಳನ್ನು ಮಾಡಲಿಕ್ಕೆ ಬಹಳ ಕೂಲಂಕಷವಾದ ಜ್ಞಾನದ ಅವಶ್ಯಕತೆ ಇದೆ. ನಮಗೆ ಆ ಜ್ಞಾನ ಇನ್ನೂ ಬಂದಿಲ್ಲ ಅಂದಮೇಲೆ ಜ್ಞಾತವ್ಯ ಸರ್ವವೇದಾರ್ಥ ವೇದಾನಾಂ ಕರ್ಮಸಿದ್ಧಯೇ. ಆನಂದೋ ಹಿ ಫಲಂ ಯಸ್ಮಾತ್ ಶಾಖಾಭೇದೋ ಶಕ್ತಿಜಃ. ಎಷ್ಟೆಷ್ಟು ಕರ್ಮಗಳನ್ನು ಹೆಚ್ಚು ಯುಕ್ತ ರೀತಿಯಲ್ಲಿ, ಹೆಚ್ಚು ಜ್ಞಾನಪೂರ್ವಕವಾಗಿ ನಮಗೆ ಮಾಡ್ಲಿಕ್ಕೆ ಸಾಧ್ಯನೋ ಅದಕ್ಕೆ ತಕ್ಕಂತೆ ಆನಂದ. ನಮಗೆ ಕಡಿಮೆ ಜ್ಞಾನ ಮತ್ತೆ ಕಡಿಮೆ ಪ್ರಮಾಣದಲ್ಲಿ ಕರ್ಮವನ್ನು ಮಾಡ್ಲಿಕ್ಕೆ ಸಾಧ್ಯ. ಪೂರ್ಣವಾಗಿ ಕರ್ಮಗಳನ್ನು ಸಾಂಗವಾಗಿ ನಾವು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅದರಿಂದ ನಮಗೆ ಸಿಗುವ ಆನಂದವೂ ಕಡಿಮೆ. ಚತುರ್ಮುಖ ಬ್ರಹ್ಮನಿಗೆ ಪೂರ್ಣವಾದ ಜ್ಞಾನ, ಪೂರ್ಣವಾದ ರೀತಿಯಲ್ಲಿ ಕರ್ಮ ಆತ ಮಾಡ್ಲಿಕ್ಕೆ ಸಾಧ್ಯ. ಅದರಿಂದ ಅವನಿಗೆ ಆನಂದವೂ ಕೂಡ ಹೆಚ್ಚು. ಕರ್ಮಕೃತವು ಯಸ್ಮಾತ್ ಅಶಕ್ತಾಹ ಸರ್ವಜಂತವ. ಈ ಜಗತ್ತಿನಲ್ಲಿರುವಂತಹ ಪ್ರತಿಯೊಬ್ಬರಿಗೂ ಕೂಡ ಎಲ್ಲಾ ಕರ್ಮಗಳನ್ನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಒಂದು ಸಂಧ್ಯಾ ವಂದನೆ, ದೇವರ ಪೂಜೆ ಅಂತ ಪ್ರಾಥಮಿಕ ಕರ್ತವ್ಯಗಳನ್ನು ಕೂಡ ಸಾಂಗವಾಗಿ ನಾವು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅರ್ಥ ಜ್ಞಾನ ಪುರಸ್ಸರವಾಗಿ ನಾವು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅದರಿಂದ ಏನ್ ಮಾಡ್ಬೇಕಾದ್ರೆ ನಾವು ಸರ್ವಕರ್ಮ ಕರ್ತವ್ಯ ಯಸ್ಮಾತ್ ಅಶಕ್ತಾಹ ಸರ್ವಜಂತವ ಶಾಖಾಭೇದಂ ಕರ್ಮಭೇದಂ ವ್ಯಾಸಃ ತಸ್ಮಾತ್ ಅತೀಕ್ಲಿಪತ್. ಒಬ್ಬ ಉಪನೀತನಾದ ಒಟುವಿಗೆ ನೀನು 4 ವೇದಗಳನ್ನು ಓದಬೇಕು, ವೇದಾಂಗಗಳನ್ನೆಲ್ಲ ಓದಬೇಕು, ರಾಮಾಯಣ ಮಹಾಭಾರತ ಭಾಗವತ ಎಲ್ಲ ಓದಬೇಕು ಅಂತ ಹೇಳ್ಬಿಟ್ರೆ ತನ್ನ ಮುಂದೆ ಇರುವಂತಹ ದೊಡ್ಡ ಗುರಿಯನ್ನು ನೋಡಿ ಅವನಿಗೆ ದಿಗ್ಭ್ರಾಂತಿ ಆಗಿಬಿಡ್ತದೆ. ಇದೆಲ್ಲ ಓದಿ ಮುಗಿಯೋದು ಅಲ್ಲ, ಹೇಳಿ ಮುಗಿಯೋದು ಅಲ್ಲ ಅಂತೇಳಿ ಎಲ್ಲಾನು ಬಿಟ್ಟು ಬಿಡ್ತಾನೆ. ಅದಕ್ಕಾಗಿ ಶಾಖಾಭೇದಂ ಕರ್ಮಭೇದಂ. ನೀವು ಋಗ್ವೇದಿಗಳಾದ್ರೆ ಋಕ್ಷಾಖೆಯನ್ನು ಓದಿರಿ, ಅದರಲ್ಲಿ ಆಶ್ವಲಾಯನ ಕರ್ಮಭೇದ, ಆಶ್ವಲಾಯನ ಸೂತ್ರಕ್ಕನುಸಾರವಾಗಿ ನೀವು ಇಂಥ ಕರ್ಮಗಳನ್ನು ಮಾಡ್ರಿ. ಯಜುರ್ವೇದಿಗಳಾದ್ರೆ ನೀವು ಇಂಥದನ್ನು ಮಾಡ್ರಿ. ಯಜುರ್ವೇದಗಳಲ್ಲಿ ಘಟ್ಟದ ಮೇಲಿನವರಾದ್ರೆ ಯಜುರ್ವೇದಸ್ಯ ಆಪಸ್ತಂಭ ಸೂತ್ರ ತೈತ್ರೀಯ ಶಾಖಾಧ್ಯಾಯಿ. ಆಪಸ್ತಂಭ ಋಷಿಯು ಹೇಳಿದಂತೆ ಕರ್ಮಗಳನ್ನ ಶ್ರಾದ್ದ ಉಪಕರ್ಮ ಇತ್ಯಾದಿಗಳನ್ನು ಮಾಡ್ಕೊಳ್ರಿ.
ಉಡುಪಿ ಕಡೆಯವರು ಯಜುರ್ವೇದಿಗಳಾದ್ರೆ ಬೋಧಾಯನ ಸೂತ್ರ ಅನುಸಾರವಾಗಿ ಕರ್ಮಗಳನ್ನು ಮಾಡ್ರಿ. ವಸ್ತುತಃ ಬರೇ ಯಜುರ್ವೇದ ಬರೇ ಋಗ್ವೇದವನ್ನು ಓದಿ ಸುಮ್ಮನೆ ಆಗಬಾರ್ದು, ಎಲ್ಲವನ್ನೂ ಓದಬೇಕು. ಆದ್ರೆ ನಿಮಗೆ ಎಲ್ಲವನ್ನೂ ಓದಬೇಕು ಅಂತ ದೊಡ್ಡ ಗುರಿ ಕೊಟ್ಟುಬಿಟ್ರೆ ನೀವು ಏನೂ ಓದಿದ್ರೆ ಸುಮ್ಮನೆ ಆಗಿಬಿಡ್ತೀರಿ. ಅದಕ್ಕಾಗಿ ಶಾಖಾಭೇದ, ನೀವು ಈ ಶಾಖೆಯನ್ನು ಓದ್ರಿ, ನೀವು ಈ ಶಾಖೆಯನ್ನು ಓದ್ರಿ ಅಂತ ವೇದವ್ಯಾಸ ದೇವರು ಅವಕಾಶ ಮಾಡಿಕೊಟ್ರು. ಶಾಖಾಭೇದೋ ಹಿ ಅಶಕ್ತಿಜಃ ಸರ್ವಾನ್ ವೇದಾನ್ ಸೇತಿಹಾಸಾನ್ ಸಪುರಾಣಾನ್ ಸಯುಕ್ತಿಕಾನ್, ಎಲ್ಲಾ ವೇದಗಳನ್ನ ಮತ್ತೆ ಎಲ್ಲಾ ಪುರಾಣಗಳನ್ನ ಸಯುಕ್ತಿಕಾನ್ ಸುಮ್ಮನೆ ಕೆಲವು ಬಾರಿ ಹಂಗೆ ತಿಳ್ಕೊಂಡ್ಬಿಟ್ರೆ ಆ ತಿಳ್ಕೊಂಡ ತಿಳುವಳಿಕೆ ಬಂದಂಥ ಜ್ಞಾನ ಅದು ಕೆಲವು ಬಾರಿ ಸಂಶಯ ಭ್ರಾಂತಿಗೆ ಈಡಾಗಿ ಹಾಳಾಗಿ ಹೋಗ್ಬಿಡ್ತದೆ. ಅದಕ್ಕಾಗಿ ಅದನ್ನು ಸರಿಯಾದ ರೀತಿಯಲ್ಲಿ ಮನನ ಮಾಡಬೇಕು. ಪ್ರಮಾಣ ಗ್ರಂಥಗಳ ಜ್ಞಾನದ ಪುರಸ್ಸರವಾಗಿ ಅದನ್ನು ಸರಿಯಾಗಿ ಮನನ ಮಾಡಬೇಕು. ಇಷ್ಟು ಮನನ ಮಾಡಿ ಆ ಜ್ಞಾನ ಎಂದೂ ಕೂಡ ಮಾಸಿ ಹೋಗಬಾರ್ದು, ಜ್ಞಾನಕ್ಕೆ ಯಾವುದೇ ರೀತಿಯ ಧಕ್ಕೆ ಬರಬಾರ್ದು. ಇಷ್ಟೆಲ್ಲ ಮಾಡಿದ್ರೆ ಸಪಂಚರಾತ್ರಾನ್ ವಿಜ್ಞೇಯ ವಿಷ್ಣು ಜ್ಞೇಯ ನಚಾನ್ಯಥ, ಇಷ್ಟೆಲ್ಲ ಮಾಡಿದ್ರೆ ಪರಮಾತ್ಮ ತಿಳಿತಾನೆ ಹೊರತು ಇಲ್ಲದೇ ತಿಳಿಯೋದೇ ಇಲ್ಲ ಅಂತ ಬ್ರಹ್ಮಸೂತ್ರ ಭಾಷ್ಯ ನಮಗೆ ಎಚ್ಚರಿಸಿದೆ. ಮತ್ತೆ ಕೆಲವು ಕಡೆ ಇಂಥ ಕಠೋರವಾದ ಶಾಸನವನ್ನು ಕೂಡ ಕೊಟ್ಟಿದೆ. ಅದನ್ನ ನಾವೆಲ್ಲ ಮನನ ಮಾಡಬೇಕು. ಎಷ್ಟೋ ಕಡೆ ಅನಧೀತ್ಯ ದ್ವಿಜೋ ವೇದ ಅನ್ಯತ್ರ ಕುರುತೆ ಶ್ರಮಂ ಸ ಜೀವನ್ನೇವ ಶೂದ್ರತ್ವ ಆಶು ಗಚ್ಚತಿ ಸಾನ್ವಯ. ನಿಮಗೆ ಬೇಕಾದಷ್ಟು ಬುದ್ಧಿಶಕ್ತಿ ಇತ್ಯಾದಿಗಳಲ್ಲಿ ಎಲ್ಲವೂ ಕೂಡ ಇದ್ರೂ ವೇದಗಳನ್ನು ಓದದೆ ಏನೇ ಬೇರೆ ಬೇರೆ ಯಾವುದೋ ವ್ಯರ್ಥವಾದ ಶಾಸ್ತ್ರಗಳನ್ನು ಓದಲಿಕ್ಕೆ ಅಂತ ಪ್ರಯತ್ನ ಪಟ್ಟರೆ ನಿಮಗಿರುವಂತಹ ಬ್ರಾಹ್ಮಣತ್ವ ಹೊರಟೇ ಹೋಗಿಬಿಡ್ತದೆ. ನೀವು ನಿಮ್ಮ ಪರಿವಾರ ಯಾರೂ ಕೂಡ ಬ್ರಾಹ್ಮಣರು ಅಂತ ಕರೆಸಿಕೊಳ್ಳಲಿಕ್ಕೆ ಅಯೋಗ್ಯರಾಗಿ ಬಿಡ್ತೀರಿ ಅಂತ ಎಚ್ಚರಿಕೆ ಕೊಟ್ಟಿದೆ. ಮತ್ತೆ ಓದೋದಂದ್ರೆ ಸುಮ್ಮನೆ ಕಂಠಪಾಠ ಮಾಡಿಬಿಡೋದು, ಅಲ್ಲಿ ಯಾವ ಮಂತ್ರಕ್ಕೂ ನಮ್ಗೆ ಅರ್ಥ ಗೊತ್ತಿಲ್ಲದೆ ಇರೋದು, ನಮ್ಗೆ ಗೊತ್ತಿಲ್ಲ ಅರ್ಥ ಎಲ್ಲ ನಮ್ಮನ್ನು ಕೇಳ್ಬಿಟ್ರಿ, ಬರೇ ಪಾಠ ಕಲ್ತಿದ್ದೀವಿ ಅಂತ ಹೇಳ್ಬಿಟ್ರೆ ಅವನ ಗತಿ ಏನಾಗ್ತದೆ? ಜ್ಞಾತವ್ಯ ಸರ್ವ ವೇದಾರ್ಥ ವೇದಾನಾಂ ಕರ್ಮ ಸಿದ್ಧಯೇ, ವೇದೋಕ್ತವಾದ ಕರ್ಮಗಳನ್ನು ಸಾಂಗವಾಗಿ ಮಾಡಬೇಕು ಅಂತಿದ್ರೆ ಸಕಲ ವೇದಗಳನ್ನು ಅರ್ಥವನ್ನು ತಿಳ್ಕೊಳ್ರಿ. ಪಾಠ ಮಾತ್ರ ಅವಸಾನಸ್ತು ಸಂಖ್ಯೆ ಗೌರಿ ವಸೀದತಿ, ಕೇವಲ ಕಂಠಪಾಠ ಮಾಡಿ ಸುಮ್ಮನೆ ಕೂತಿರ್ತಾನಲ್ಲ ಬಾಯ್ಪಾಠ ಮಾಡಿ, ಅವನ ಗತಿ ಹೇಗಿದೆ ಅಂತಂದ್ರೆ, ಒಂದು ಎತ್ತು ಅಥವಾ ಒಂದು ಆಕಳು ನೀರು ಕುಡಿಯಬೇಕು ಅಂತ ಒಂದು ಕೆರೆಗೆ ಇಳಿಯಿತು ಅಂತ ತಿಳ್ಕೊಳ್ರಿ. ಅಲ್ಲಿ ಇದ್ದು ನೀರಲ್ಲ, ಕೆಸರಿನಲ್ಲಿ ಇಳಿದ್ರೆ ಅದರಿಂದ ಆ ನೀರಡಿಕೆನೂ ಹೋಗೋದಿಲ್ಲ, ಮತ್ತೆ ಸಿಕ್ಕಿ ಬೀಳ್ತದೆ. ಬೇರೆ ಅವನೊಬ್ಬ ಸಣ್ಣ ಮನುಷ್ಯ ಸಿಕ್ಕಿ ಬಿದ್ದರೆ ಅವನಿಗೊಂದೇನು ಹಗ್ಗ ಕಟ್ಟಿ ಹಿಡಿದು ಎಳಿಬಹುದು. ದೊಡ್ಡ ಗೂಳಿಯೋ ದೊಡ್ಡ ಆಕಳೋ ಆನೆಯೋ ಸಿಕ್ಕಿ ಬಿದ್ದರೆ ಅದು ಎಳೆಯೋರು ಯಾರು? ತನಗಂತೂ ಮೇಲೆ ಬರ್ಲಿಕ್ಕೆ ಬರೋದಿಲ್ಲ, ಬೇರೆಯವರು ಮೇಲೆ ತರ್ಲಿಕ್ಕೆ ಆಗೋದಿಲ್ಲ. ಹಾಗೆ ಕೆಸರಿನಲ್ಲಿ ಸಿಕ್ಕಿ ಬಿದ್ದ ಗೂಳಿಯಂತೆ ಅರ್ಥವನ್ನು ತಿಳಿಯದ ವ್ಯಕ್ತಿ ಕೇವಲ ಕಂಠಪಾಠ ಮಾಡಿದ್ರೆ ಹಾಳಾಗಿ ಹೋಗ್ತಾನೆ ಅಂತ ಎಚ್ಚರಿಕೆ ಕೊಟ್ಟಿವೆ. ಇವೆಲ್ಲ ಸದಾಚಾರ ಸ್ಮೃತಿ ಸದಾಚಾರ ಸ್ಮೃತಿಯ ಟಿಪ್ಪಣಿಗಳಲ್ಲಿ ಬಂದಂಥ ಕೆಲವು ಮಾತುಗಳು. ಅರ್ಥಜ್ಞಾನಕ್ಕೆ ಎಷ್ಟು ಮಹತ್ವ ಇದೆ ಅಂತ ಗೊತ್ತಾಗ್ತದೆ. ನಾವು ಮಾತ್ರ ಎಂಥ ಶೋಚನೀಯ ಪರಿಸ್ಥಿತಿ ಇದೆ ಅಂದ್ರೆ, ಅಪೋಹಿಷ್ಟಾಮಯೋಭವ ಅಂತ ಪ್ರಾಥಮಿಕ ಮಂತ್ರ, ಉಪನಯನ ಆದ್ಮೇಲೆ ನಾವು ಕಲಿಯುವಂಥ ಪ್ರಾಥಮಿಕ ವೇದ ಮಂತ್ರ ಅಂದ್ರೆ ಮೊದಲು ಗಾಯತ್ರಿ ಉಪದೇಶ ನಮ್ಗೆ ಕೊಡೋದು, ಆಮೇಲೆ ಇರುವಂಥ ಎರಡನೇ ಮಂತ್ರ ಅಂದ್ರೆ ಮಾರ್ಜನದ ಮಂತ್ರ, ಅಪೋಹಿಷ್ಟಾಮಯೋಭವ ಮಂತ್ರ. ಆ ಮಂತ್ರದ ಅರ್ಥವೂ ನಮ್ಗೆ ಗೊತ್ತಿಲ್ಲ. ಇಂಥ ಶೋಚನೀಯ ಪರಿಸ್ಥಿತಿಯಲ್ಲಿ ನಾವಿದ್ದೀವಿ. ವೇದಗಳಿಗೆ ಪುರಾಣಗಳ ಸಹಾಯದಿಂದ ಅರ್ಥ ಮಾಡಬೇಕು. ಪುರಾಣಗಳನ್ನು ವೇದಗಳನ್ನು ಎಲ್ಲವನ್ನೂ ಕೂಡ ಒಟ್ಟಾರೆ ಒಂದು ಶಾಸ್ತ್ರಗಳು, ಸಂಘಟಿತ ಶಾಸ್ತ್ರಗಳು ಅಂತ ತಿಳ್ಕೊಂಡು ಅದಕ್ಕೊಂದು ಪ್ರತ್ಯೇಕ ಅರ್ಥ ಹೇಳೋದು, ಇದಕ್ಕೊಂದು ಪ್ರತ್ಯೇಕ ಅರ್ಥ ಹೇಳೋದು, ಇವುಗಳಿಗೆ ಪರಸ್ಪರ ವಿರೋಧ ಇದೆಯಲ್ಲ ಅಂತ. ವಿರೋಧ ಇದ್ರೆ ಇರ್ಲಿ ಬಿಡ್ರಿ, ಅದೇ ನಮ್ಗೆ ಸಂಬಂಧಪಟ್ಟದ್ದಲ್ಲ ಅಂತ ಸುಮ್ಮನೆ ಆಗಬಾರ್ದು. ವೇದಗಳಿಗೆ ವಿರೋಧ ಬರದಂತೆ ಪುರಾಣಗಳಿಗೆ ಅರ್ಥ ಹೇಳಬೇಕು, ಪುರಾಣಗಳಿಂದ ವಿರೋಧ ಬರದೇ ಇರುವಂತೆ ವೇದಗಳಿಗೆ ಅರ್ಥ ಹೇಳಬೇಕು. ಹಿಂದೆ ಎಷ್ಟೋ ಸರಿ ಹೇಳಿದ್ದೆ, ವೇದ ಅಂತನ್ನೋದು ಹಳೆಗನ್ನಡ ಇದ್ದ ಹಾಗೆ. ನಮಗೆ ಹೊಸ ಕನ್ನಡ ಕಲಿತವರಿಗೆ ಹಳೆಗನ್ನಡ ಏನು ಹೇಳ್ತದೆ ಅಂತ ಗೊತ್ತೇ ಆಗೋದಿಲ್ಲ. ಹಾಗೆ ವೈದಿಕ ಭಾಷೆ ಬಹಳ ಅರ್ಥಗಳಿಗೆ ತೆರೆಕೊಳ್ಳುವಂತಹ ಒಂದು ಸಾಧ್ಯತೆ ಇದ್ದ ಭಾಷೆ. ಆದ್ರಿಂದ ಆ ವೇದಗಳ ಅರ್ಥವನ್ನ ನಾವು ತಿಳ್ಕೊಳ್ಬೇಕಾದ್ರೆ ಪುರಾಣಗಳ ಮೊರೆ ಹೋಗಬೇಕಾದದ್ದು. ಈ ರಾಮಾಯಣ, ಮಹಾಭಾರತ, ಭಾಗವತ ಇತ್ಯಾದಿ ಪುರಾಣಗಳು ಮತ್ತು ಇತಿಹಾಸಗಳು. ರಾಮಾಯಣ ಮತ್ತು ಮಹಾಭಾರತಗಳನ್ನ, ಪಂಚರಾತ್ರಗಳನ್ನ ಇತಿಹಾಸ ಅಂತ ಕರೀತಾರೆ. ಉಳಿದ ಅಷ್ಟಾದಶ ಪುರಾಣಗಳೇನಿವೆ ಭಾಗವತ ಹಿಡಿದು ಅವಕ್ಕೆಲ್ಲವೂ ಕೂಡ ಪುರಾಣ ಅಂತ ಕರೀತಾರೆ. ವೇದೈಶ್ಚ ಸರ್ವೈಹಿ ಅಹಮೇವ ವೇದ್ಯ, ಎಲ್ಲಾ ವೇದಗಳಿಂದಲೂ ನಾನೇ ಜ್ಞೇಯನಾಗಿದ್ದೇನೆ, ಮತ್ತೆ ನಾನು ವೇದಗಳಿಂದ ಮಾತ್ರ ಜ್ಞೇಯನಾಗಿದ್ದೇನೆ. ವೇದಗಳನ್ನು ತಿಳ್ಕೊಳ್ಳದೆ ಹೋದ್ರೆ ನನ್ನನ್ನು ತಿಳ್ಕೊಳ್ಳಿಕ್ಕೆ ಆಗೋದಿಲ್ಲ. ಭಗವದ್ಗೀತೆಯಲ್ಲಿ ಕೃಷ್ಣ ಕೊಟ್ಟಂತ ಒಂದು ಎಚ್ಚರಿಕೆ ಅದು. ಹೀಗೆ ವೇದಗಳ ಪೂರ್ಣವಾದಂಥ ಜ್ಞಾನ ಬೇಕು.
ಆ ಶ್ರವಣ ಮಾಡಿ ಮುಂದೆ ಮನನ ಮಾಡಿ ಭಗವಂತನನ್ನು ಧ್ಯಾನ ಮಾಡಬೇಕಲ್ಲ, ಆ ಭಗವಂತನನ್ನು ಧ್ಯಾನ ಮಾಡುವಾಗ ಒಂದು ಎಚ್ಚರಿಕೆಯನ್ನು ಅದು ಹೇಳ್ತಾರೆ. ಅದು ಹೇಗೆ ಅಂತಂದ್ರೆ, ಉಪಾಸ್ಯ ಏಕಃ ಪರತಃ ಪರೋಯಃ, ಯಾವ ಎಲ್ಲ ಶಕ್ತಿಗಳಿಗಿಂತಲೂ ಮಿಗಿಲಾದಂತಹ ಒಂದು ಶಕ್ತಿ ಇದೆಯೋ ಅದನ್ನ ಉಪಾಸನೆ ಮಾಡಬೇಕು. ಹೇಗೆಂದ್ರೆ, ಸರ್ವೈಶ್ಚ ವೇದೈ ಸಹಚೇತಿಹಾಸೈ ಸಪಂಚರಾತ್ರೈ ಸಪ್ರಾಣೈಶ್ಚ ದೇವ ಸರ್ವೈ ಗುಣೈ ತತ್ರ ತತ್ರ ಪ್ರತೀತೈ. ಎಲ್ಲಾ ಗುಣಗಳ ಮೂಲಕ ಪರಮಾತ್ಮನ ಉಪಾಸನೆ ಮಾಡಬೇಕು. ಎಷ್ಟೆಷ್ಟು ಗುಣಗಳನ್ನು ತಿಳ್ಕೊಳ್ಳಿಕ್ಕೆ ಸಾಧ್ಯವೋ ಪರಮಾತ್ಮನಲ್ಲಿ ಅಷ್ಟಷ್ಟು ಗುಣಗಳನ್ನು ನಾವು ತಿಳ್ಕೊಳ್ಬೇಕು. ಈ ಗುಣಗಳನ್ನು ತಿಳ್ಕೊಳ್ಳೋದು ಅಂತ ಬಂದ ಮೇಲೆ ಅದಕ್ಕೆ ಶಾಸ್ತ್ರದಲ್ಲಿ ಕೆಲವು ಮಿತಿಗಳನ್ನು ಹೇಳಿದ್ದಾರೆ. ತಿಳ್ಕೊಳ್ಳೋದು ಬೇರೆ, ಉಪಾಸನೆ ಮಾಡೋದು ಬೇರೆ. ನಾವು ತಿಳ್ಕೊಂಡದನ್ನೆಲ್ಲ ಉಪಾಸನೆ ಮಾಡ್ಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಉಪಾಸನೆ ಮಾಡುವ ಪೂರ್ಣ ಶಕ್ತಿ ಇದ್ದವ್ರು ಯಾರು, ಕೇವಲ ತಿಳ್ಕೊಳ್ಳುವಂತ ಶಕ್ತಿ ಇದ್ದವ್ರು ಯಾರು, ಅದನ್ನೆಲ್ಲ ಶಾಸ್ತ್ರದಲ್ಲಿ ಸ್ವಲ್ಪ ಸ್ಪಷ್ಟೀಕರಣದ ಮೂಲಕ ಹೇಳ್ತಾರೆ. ಅದನ್ನು ಕೂಡ ಇವತ್ತಿನ ದಿವಸ ನಾವು ಕೊನೆಯ ಭಾಗದಲ್ಲಿ ಅನುಸಂಧಾನ ಮಾಡಬೇಕು. ಗುಣೈ ಸರ್ವೈರುಪಾಸ್ಯೋಸು ಬ್ರಹ್ಮಣ ಪರಮೇಶ್ವರ. ಪರಮಾತ್ಮನನ್ನ ಪೂರ್ಣ ಅನಂತ ಗುಣ ಪರಿಪೂರ್ಣ ಅಂತ ಉಪಾಸನೆ ಮಾಡುವವರು ಯಾರಿದ್ದಾರಲ್ಲ, ಬ್ರಹ್ಮಣ, ಚತುರ್ಮುಖ ಬ್ರಹ್ಮನೇ ಆ ಥರ ಉಪಾಸನೆ ಮಾಡ್ಲಿಕ್ಕೆ ಸಾಧ್ಯ. ಅನ್ನೇ ಯಥಾಕ್ರಮಂ ಚೈವ, ಉಳಿದ ದೇವತೆಗಳಿದ್ದಾರಲ್ಲ, ಉಳಿದ ದೇವತೆಗಳು, ಆ ಬಳಿಕ ಬರುವಂಥವರು ಋಷಿಗಳು, ಪಿತೃಗಳು, ಮತ್ತೆ ಚಕ್ರವರ್ತಿಗಳು, ಮನುಷ್ಯರು, ಅನ್ನೇ ಯಥಾಕ್ರಮಂ, ನಮ್ಮ ಶಕ್ತಿ ಎಷ್ಟೋ ಅಷ್ಟು ಶಕ್ತಿಗೆ ಅನುಸಾರವಾಗಿ ನಾವು ಪರಮಾತ್ಮನನ್ನ ಗುಣಪೂರ್ಣ ಅಂತ ಉಪಾಸನೆ ಮಾಡಬೇಕು. ಕೊನೆಗೆ ನಾವೇನಿದ್ದೇವಲ್ಲ, ಮಾನುಷೈಹಿ ಕೈಶ್ಚಿದೇವತ್ತು, ಮನುಷ್ಯರಿಗೆ ಕೇವಲ ಬೆರಳೆಣಿಕೆಯಷ್ಟು ಗುಣಗಳನ್ನು ಮಾತ್ರ ಉಪಾಸನೆ ಮಾಡ್ಲಿಕ್ಕೆ ಅಧಿಕಾರ ಇದೆ. ಅದಕ್ಕಿಂತ ಹೆಚ್ಚಿನ ತಿಳ್ಕೊಂಡ್ರೂ ಕೂಡ ಉಪಾಸನೆ ಮಾಡ್ಲಿಕ್ಕೆ ಆಗೋದಿಲ್ಲ. ಉಪಾಸನೆ ಮಾಡಿದ್ರೂ ಕೂಡ ಅದು ಆ ಉಪಾಸನೆ ಜೀರ್ಣ ಆಗೋದಿಲ್ಲ, ಅನರ್ಥಕ್ಕೆ ಭಾಗಿದಾರರಾಗಿ ಬಿಡ್ತೇವೆ. ದೇವಾದೀನಾಂ ಉಪಾಸ್ಯಾಸ್ತು ಭೃತಿ ವ್ಯಾಪ್ತ್ಯಾದಯೋ ಗುಣಾಃ. ಪರಮಾತ್ಮ ಜಗತ್ತನ್ನು ಧಾರಣೆ ಮಾಡಿದ್ದಾನೆ, ಪರಮಾತ್ಮ ಎಲ್ಲ ಕಡೆ ವ್ಯಾಪ್ತನಾಗಿದ್ದಾನೆ ಅಂತ ಹೀಗೆಲ್ಲ ಹೇಳ್ತೀವಲ್ಲ, ಈ ಗುಣಗಳನ್ನು ಉಪಾಸನೆ ನಮಗೆ ಮಾಡ್ಲಿಕ್ಕೆ ಸಾಧ್ಯನಾ? ನಾವು ನಮ್ಮ ಹೃದಯ ಕಮಲದಲ್ಲಿ ಪರಮಾತ್ಮನನ್ನು ಧ್ಯಾನ ಮಾಡಿ ನಮ್ಮ ಪ್ರತಿಬಿಂಬರಾದಂಥ ನಮಗೆ ಬಿಂಬರಾದ ಪರಮಾತ್ಮನನ್ನು ಸಾಕ್ಷಾತ್ಕಾರ ಮಾಡ್ಕೋಬೇಕು ಅಂತ ಶಾಸ್ತ್ರ ಹೇಳ್ತದಲ್ಲ, ಆ ಬಿಂಬ, ಆ ವ್ಯಾಪ್ತವಾದ ಬಿಂಬದ ಸಾಕ್ಷಾತ್ಕಾರ ಅಲ್ಲ, ಅದು ಕೇವಲ ನಮಗೆ ಸೀಮಿತವಾದಂತಹ ಒಂದು ಬಿಂಬದ ಸಾಕ್ಷಾತ್ಕಾರ. ಆದರೆ ದೇವತೆಗಳಿಗೆ ಆಗೋದೇನಿದೆ ಅದು ವ್ಯಾಪ್ತಿಯ ಸಾಕ್ಷಾತ್ಕಾರ. ಆ ವ್ಯಾಪ್ತಿಯ ಸಾಕ್ಷಾತ್ಕಾರ ನಮ್ಗೆ ಆಗೋದಿಲ್ಲ. ನಾವು ಕೇವಲ ಭಗವಂತ ವ್ಯಾಪ್ತ ಅಂತ ತಿಳ್ಕೊಳ್ಳಿಕ್ಕೆ ಮಾತ್ರ ಅಧಿಕಾರಿಗಳು. ದೇವಾದೀನಾಂ ಉಪಾಸ್ಯಾಸ್ತು ಭೃತಿ ವ್ಯಾಪ್ತ್ಯಾದಯ, ಪರಮಾತ್ಮ ಸರ್ವತ್ರ ವ್ಯಾಪ್ತ ಅನ್ನೋ ಉಪಾಸನೆ ಅವರಿಗೆ ಸಾಧ್ಯ. ಅನ್ಯಥಾ ಅನರ್ಥಕೃತ್ ಭವೇತ್, ಆನಂದ್ಯಾದ್ಯಾಸ್ತು ಸರ್ವೇಷಾಂ ಅನ್ಯಥಾ ಅನರ್ಥಕೃತ್ ಭವೇತ್. ಹಾಗಾದ್ರೆ ನಾವೇನು ಉಪಾಸನೆ ಮಾಡ್ಬೇಕು ಪರಮಾತ್ಮನಂತಂದ್ರೆ, ಪರಮಾತ್ಮ ನಿರ್ದೋಷ, ಗುಣಪೂರ್ಣ, ಆನಂದಪೂರ್ಣ, ಹೀಗೆ ಸತ್ಚಿತ ಆನಂದ ಆತ್ಮ ಅಂತ ಪರಮಾತ್ಮನ ಉಪಾಸನೆ ಮಾಡಬೇಕು. ಅನ್ಯಥಾ ಅನರ್ಥಕೃತ್ ಭವೇತ್, ಪರಮಾತ್ಮನನ್ನು ಮತ್ತೇನು ನಾವು ಕೂಡ ದೇವತೆಗಳಿಂದ ಉಪಾಸನೆ ಮಾಡಿಬಿಡ್ತೇವೆ ಅಂತ ಹೋದ್ರೆ ಅನರ್ಥಕ್ಕೆ ಭಾಗಿದಾರರಾಗ್ತೇವೆ. ಮಹಾತ್ಮರು ಏರಬೇಕಾದ ಪದವಿಯನ್ನು ನಾವು ಏರ್ಲಿಕ್ಕೆ ಪ್ರಯತ್ನ ಮಾಡಿದಂತಾಯ್ತು. ಹಾಗೆ ಮಾಡಿಬಿಟ್ರೆ ನಾವು ಅನರ್ಥಕ್ಕೆ ಗುರಿ ಭಾಗಿದಾರರಾಗ್ತೀವಿ. ಹಾಗೆ ಮಾಡಬಾರ್ದು, ಹಾಗೆ ಎಚ್ಚರಿಕೆ ಕೊಟ್ಟಿದೆ. ಆದ್ರಿಂದ ಎಲ್ಲರಿಗೂ ಸಮಾನವಾದ ಉಪಾಸನೆ ಅಂದ್ರೆ ಏನು? ಸಚ್ಚಿದಾನಂದ ಆತ್ಮೇತಿ ಬ್ರಹ್ಮೋಪಾಸ ವಿನಿಶ್ಚಿತ, ಸತ್ ಚಿತ್ ಆನಂದ ಆತ್ಮ ಅಂತ ಎಲ್ಲರೂ ಕೂಡ ಉಪಾಸನೆ ಮಾಡಬೇಕು. ಫಲಸಾಮ್ಯಾದ ಅಪೇಕ್ಷಿತ, ಸರ್ವೇಷಾಂ ಮುಮುಕ್ಷೂಣಾಂ ಫಲಸಾಮ್ಯಾದ ಅಪೇಕ್ಷಿತ. ನಾವು ಮುಕ್ತಿಗೆ ಹೋಗ್ತೇವೆ, ದೇವತೆಗಳು ಮುಕ್ತಿಗೆ ಹೋಗ್ತಾರೆ, ಚತುರ್ಮುಖ ಬ್ರಹ್ಮನೂ ಮುಕ್ತಿಗೆ ಹೋಗ್ತಾನೆ. ಆ ಮುಕ್ತಿಯಲ್ಲಿ ಚತುರ್ಮುಖ ಬ್ರಹ್ಮ ಅನುಭವಿಸುವ ಆನಂದ ಅದು ದೊಡ್ಡದು, ದೇವತೆಗಳು ಅನುಭವಿಸುವ ಆನಂದ ಸಣ್ಣದು, ನಾವು ಅನುಭವಿಸುವ ಆನಂದ ಮತ್ತೂ ಸಣ್ಣದು. ಪರಮಾತ್ಮನ ನಾವು ಹೇಗೆ ಉಪಾಸನೆ ಮಾಡ್ತೀವೋ ಆ ಥರ ಆಗ್ತೀವಲ್ಲಿ. ಆದ್ದರಿಂದ ಪರಮಾತ್ಮನನ್ನು ಅನಂತ ಗುಣ ಪರಿಪೂರ್ಣ ಅಂತ ಉಪಾಸನೆ ಮಾಡುವ ಚತುರ್ಮುಖ ಬ್ರಹ್ಮ ತಾನಲ್ಲಿ ಸಂಪೂರ್ಣವಾದ ಆನಂದವನ್ನು ಪಡ್ಕೋತಾನೆ. ಅದಕ್ಕೆ ಅವನಿಗೆ ಶತಾನಂದ ಅಂತ ಹೆಸರು. ಅಂದ್ರೆ ಜೀವಕೋಟಿಯಲ್ಲಿ ಪರಮಾತ್ಮ ಲಕ್ಷ್ಮೀದೇವಿಯನ್ನು ಹೊರತುಪಡಿಸಿದ್ರೆ ಅತಿ ದೊಡ್ಡ ಆನಂದ ಅವನು. ಉಳಿದವರಿಗೆ ಚತುರ್ಮುಖ ಬ್ರಹ್ಮನಷ್ಟು ಉಪಾಸನೆ ಸಾಧ್ಯ ಇಲ್ಲ. ಆದರೆ ಕೆಳಗಿನವರಾದಂಥ ನಾವಿದ್ದೀವಲ್ಲ, ನಮ್ಗಿಂತ ದೊಡ್ಡ ಉಪಾಸನೆ ಸಾಧ್ಯ. ಆದ್ರಿಂದ ಅದಕ್ಕೆ ತಕ್ಕಂತೆ ಅವರು ಆನಂದಕ್ಕೆ ಭಾಗಿದಾರರಾಗ್ತಾರೆ. ಅಂತೂ ಪರಮಾತ್ಮ ಜ್ಞಾನ ಸ್ವರೂಪ, ಅವನು ನಿರ್ದುಷ್ಟ, ಮತ್ತೆ ಆತ ಆನಂದ ಸ್ವರೂಪನಾಗಿದ್ದಾನೆ, ಮತ್ತೆ ನಮಗೆ ಅಂತರ್ಯಾಮಿಯಾಗಿದ್ದಾನೆ. ಈ ಉಪಾಸನೆ ಎಲ್ಲರಿಗೂ ಕೂಡ ಬೇಕು. ಯಾಕಂದ್ರೆ ನಾವು ಕೂಡ ಪರಮಾತ್ಮನನ್ನ ಮುಕ್ತಿಗೆ ಹೋಗಿ ಪರಮಾತ್ಮನ ತಲುಪಿದ ಮೇಲೆ ಪರಮಾತ್ಮನಿಗೂ ನಮಗೂ ಪೂರ್ಣವಾದಂತಹ ಸಮಾನತೆ. ಪರಮಾತ್ಮನನ್ನು ಬಿಡಿ, ಪರಮಾತ್ಮನ ಮತ್ತು ಲಕ್ಷ್ಮೀದೇವಿಯನ್ನು ಬಿಟ್ಟು ಬಿಡೋಣ. ಚತುರ್ಮುಖ ಬ್ರಹ್ಮನಿಗೂ ನಮಗೂ
ಪೂರ್ಣವಾದಂತಹ ಆನಂದದಲ್ಲಿ ಸಾಮ್ಯ ಬರೋದಿಲ್ಲ. ಬಹಳ ದೊಡ್ಡ ಪ್ರಮಾಣದ ಆನಂದವನ್ನು ಅವನು ಅನುಭವಿಸ್ತಾನೆ, ನಾವು ಯಾವುದೋ ಚಿಕ್ಕ ಬಿಂದುವನ್ನು ಅನುಭವಿಸ್ತೇವೆ. ಆದರೂ ಅವನು ನಿರ್ದುಃಖ, ನಾವು ನಿರ್ದುಃಖಿಗಳು. ಅಲ್ಲಿ ಹೋದಾಗ ನಮಗೂ ಯಾವುದೂ ದುಃಖ ಇರೋದಿಲ್ಲ, ಅವನಿಗೂ ದುಃಖ ಇರೋದಿಲ್ಲ. ಈ ಒಂದು ಸಮಾನತೆ ನಮಗೂ ಇದೆ. ನಮಗೂ ಚತುರ್ಮುಖ ಬ್ರಹ್ಮನಿಗೂ ಆ ಒಂದು ಸಮಾನತೆ ಇದೆ. ಈ ಸಮಾನತೆ ಇರೋದ್ರಿಂದ ಪರಮಾತ್ಮ ನಿರ್ದುಷ್ಟ. ಪರಮಾತ್ಮ ನಿರ್ದುಷ್ಟ ಯಾಕೆ ಉಪಾಸನೆ ಮಾಡಬೇಕು ಅಂದ್ರೆ ನಮಗೆ ಅಲ್ಲಿ ಆ ಫಲ ಸಿಗಬೇಕು. ಅದಕ್ಕಾಗಿ ಪರಮಾತ್ಮ ನಿರ್ದುಷ್ಟ ನಿರ್ದುಷ್ಟ ಅಂತ ಉಪಾಸನೆ ಮಾಡ್ರಿ. ಪರಮಾತ್ಮ ಗುಣಪೂರ್ಣ ಗುಣಪೂರ್ಣ ಅಂತ ಉಪಾಸನೆ ಮಾಡ್ತಾ ಹೋಗ್ರಿ. ನಿಮಗೂ ನಿಮ್ಮ ಒಳಗಿರುವಂತಹ ಗುಣ ಅಭಿವ್ಯಕ್ತ ಆಗಿ ಆ ಮುಕ್ತಿಯಲ್ಲಿ ನಾವು ಆನಂದಕ್ಕೆ ಭಾಗೀದಾರರಾಗುವುದು. ಪರಮಾತ್ಮನನ್ನು ನಿಯಾಮಕ ನಿಯಾಮಕ ಅಂತ ಉಪಾಸನೆ ಮಾಡ್ತಾ ಹೋದ್ರೆ ಆ ನಿಯಾಮಕನಾದಂತಹ ಪರಮಾತ್ಮ ನಮ್ಮನ್ನು ಕಾಪಾಡ್ತಾನೆ. ಇಲ್ಲಿಯೂ ಕಾಪಾಡಿ ಮುಕ್ತಿಯಲ್ಲೂ ಕೂಡ ನಮ್ಮನ್ನು ಕಾಪಾಡ್ತಾನೆ. ಇದು ಎಲ್ರಿಗೂ ಅತ್ಯಂತ ಕಡ್ಡಾಯವಾದಂತಹ ಉಪಾಸನೆ. ಸತ್ ಚಿತ್ ಆನಂದ ಆತ್ಮ. ಆ ಸತ್ ಚಿತ್ ಆನಂದ ಇತ್ಯಾದಿ ಶಬ್ದಗಳಿಗೆ ಬಹಳಷ್ಟು ವಿವರಣೆಯನ್ನು ಹೇಳೋದಿಲ್ಲ, ಸುಮ್ಮನೆ ಸಂಕ್ಷಿಪ್ತವಾದಷ್ಟೇ ಹೇಳಿದ್ದೇನೆ. ಪರಮಾತ್ಮ ಜ್ಞಾನ ಸ್ವರೂಪ, ನಿರ್ದುಷ್ಟ ಆನಂದ ಸ್ವರೂಪ, ನಮಗೆ ನಿಯಾಮಕ. ಇಲ್ಲಿ ನೋಡ್ರಿ, ಇದು ಈಗ ಒಂದು ಸತ್ ಚಿತ್ ಆನಂದ ಆತ್ಮ ಅಂತ ಬೆರಳೆಣಿಕೆ ಎಷ್ಟು ಗುಣಗಳನ್ನು ಉಪಾಸನೆ ಮಾಡಬೇಕು ಅಂತ ಹೇಳಿದ್ರಿ. ನಮ್ಗೆ ಈ ನಾಲ್ಕು ಕೂಡ ಸ್ವಲ್ಪ ಭಾರ ಆಗ್ತದ್ರಿ. ಇನ್ನೂ ಸ್ವಲ್ಪ ಸಂಕ್ಷಿಪ್ತವಾದ ಏನಾದರೂ ಉಪಾಯ ಇದ್ರೆ ಹೇಳ್ರಿ. ಮನುಷ್ಯರಿಗಿರೋದು 4 ಗುಣಗಳನ್ನು ಉಪಾಸನೆ ಮಾಡಲಿಕ್ಕೆ. ಅಷ್ಟಾದ್ರೂ ಕೂಡ 4 ಗುಣಗಳಾದ್ರೂ ಕೂಡ ನಮಗೆ ನೆನಪಿಟ್ಕೊಳ್ಳೋಕೆ ಕಷ್ಟ ಅಲ್ಲ. ಸತ್ ಚಿತ್ ಆನಂದ ಆತ್ಮ. ಇನ್ನೂ ಸರಳವಾದ ಮಾರ್ಗ ಏನಾದರೂ ಇದ್ರೆ ಹೇಳ್ರಿ ಅಂದ್ರೆ ಅದಕ್ಕೆ ಹೇಳ್ತಾರೆ. ಆತ್ಮೇತ್ಯವ ಸದೋಪಾಸ್ಯ ಸರ್ವೈರಪಿ ಮುಮುಕ್ಷುಭಿ. ನಿಮಗೆ ಏನು ನೆನಪಾಗದಿದ್ರೆ ಆತ್ಮ ಅಂತ ಉಪಾಸನೆ ಮಾಡ್ರಿ. ಪರಮಾತ್ಮನ ಆತ್ಮ 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 ಅಂತ ಹೇಳ್ತಾ ಹೋಗ್ರಿ. ಸರ್ವೈರಪಿ ಮುಮುಕ್ಷುಭಿ. ನಾನಾ ಕ್ಲೇಶ ಸಮಾವಿತ್ತೋಪೇತಾವನ್ನೈವ ಸಂತ್ಯಜೇತ್. ನಮಗೆ ಎಲ್ಲ ಬುದ್ಧಿ ಸ್ಥಿರವಾಗಿದ್ದಾಗ, ಶರೀರದಲ್ಲಿ ಯೌವನ ಇದ್ದಾಗ, ಯಾವುದು ಬೇರೆ ಸಾಂಸಾರಿಕ ತಾಪತ್ರಯಗಳಿಲ್ಲದೆ ಇದ್ದಾಗ ಸ್ವಲ್ಪ ಶ್ರವಣ ಮಾಡೋಣ ಅಂತ ಅನಿಸ್ತದೆ. ಒಂದಿಷ್ಟು ಶ್ರವಣ ಮಾಡಿದ್ರೆ ಅದರಲ್ಲಿ ಸ್ವಲ್ಪ ನಮಗೆ ಮನನಕ್ಕೆ ಉಪಯೋಗಿ. ಅದಾದ್ಮೇಲೆ ನೀವು ನಿಮಿಷದಲ್ಲಿ ಯಾವುದೋ, ಇಡೀ ದಿವಸದಲ್ಲಿ ಯಾವುದೋ ಒಂದು 5 ನಿಮಿಷ ನಮಗೆ ಧ್ಯಾನಕ್ಕೆ ಉಪಯೋಗ. ನಾನಾ ಕ್ಲೇಶ ಸಮಾಯುಕ್ತ, ಬೇರೆ 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 ತರ ಸಂಕಷ್ಟಗಳು ನಮಗೆ. ಇಷ್ಟೆಲ್ಲ ಇದ್ರೂ ಕೂಡ ಪರಮಾತ್ಮನನ್ನು ಆತ್ಮ ಅಂತ ಉಪಾಸನೆ ಮಾಡೋದು ಮಾತ್ರ ಬಿಡಬೇಡಿ ಅಂತ ಮಹಾಭಾರತದ ಒಂದು ಮಾತನ್ನು ಆಚಾರ್ಯರು ಸೂತ್ರ ಭಾಷೆಯಲ್ಲಿ ಕೋಟ್ ಮಾಡ್ತಾರೆ. ಆತ್ಮೇತ್ಯವ ಸದೋಪಾಸ್ಯ ಸರ್ವೈರಪಿ ಮುಮುಕ್ಷುಭಿಃ. ಆತ್ಮ ನಾನಾ ಕ್ಲೇಶ ಸಮಾಯುಕ್ತ, ಬೇರೆ ಎಷ್ಟೇ ತರದ ತೊಂದರೆಗಳಿದ್ರೂ ಕೂಡ ಪರಮಾತ್ಮ ಆತ್ಮ 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 ಅಂತ ಉಪಾಸನೆ ಮಾಡ್ತಾ ಹೋಗ್ಬೇಕು. ಏತಾವನ್ನೈವ ಸಂತ್ಯಜೇತ್. ಅದು ಈಗ ಆತ್ಮ ಅಂದ್ರೆ ಅರ್ಥ ಏನಾಗಾದ್ರೆ ಅದನ್ನು ವಿಚಾರ ಮಾಡ್ಬೇಕಲ್ಲ. ಪರಮಾತ್ಮನು ವಿಷ್ಣುವು ಆತ್ಮನಾಗಿದ್ದಾನೆ, ಆತ್ಮನಾಗಿದ್ದಾನೆ ಅಂದ್ರೆ ಏನು ಅದನ್ನು ಹೇಳಬೇಕು. ಮತ್ತೆ ಆತ್ಮ ವಿಷ್ಣುರ್ತಿ ಧ್ಯಾನಂ ವಿಶೇಷಣ ವಿಶೇಷತಃ ಸರ್ವೇಷಾಂ ಚ ಮುಮುಕ್ಷೂಣಾಂ ಉಪದೇಶಶ್ಚ ತಾದೃಶಃ ಕರ್ತವ್ಯೋ ನಾಸ್ಯ ಹಾನೇನ ಕಸ್ಯಚಿನ್ ಮೋಕ್ಷಯಿಷ್ಯತೆ. ಈಗ ರಾಮನು ಸುಂದರನಾಗಿದ್ದಾನೆ ಅಂತಂತೀವಲ್ಲ, ಸುಂದರನಾಗಿದ್ದಾನೆ ಅಂದ್ರೆ ಅದು ವಿಶೇಷಣ, ರಾಮನು ಅಂತ ವಿಶೇಷ್ಯ. ರಾಮನು ಒಂದು ಸಬ್ಜೆಕ್ಟ್, ಸುಂದರನಾಗಿದ್ದಾನೆ ಅಂತೇಳಿ ಅಬ್ಜೆಕ್ಟಿವ್ ಅದು. ಹಾಗೆ ವಿಷ್ಣುವು ಆತ್ಮನಾಗಿದ್ದಾನೆ, ಆತ್ಮ ವಿಷ್ಣು ಇತಿ ಧ್ಯಾನ ವಿಶೇಷಣ ವಿಶೇಷತಃ. ವಿಷ್ಣು ಅನ್ನೋದು ವಿಶೇಷ್ಯ, ಆತ್ಮ ಅಂತಂದು ವಿಶೇಷಣ. ವಿಷ್ಣು ಅಂದ್ರೆ ಹರಿಯು, ನಾರಾಯಣನು ಆತ್ಮನಾಗಿದ್ದಾನೆ 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 ಅಂತ ಉಪಾಸನೆ ಮಾಡ್ತಾ ಹೋಗ್ರಿ. ನೀವು ಹೀಗೆ ಉಪಾಸನೆ ಮಾಡ್ರಿ. ಯಾರಾದರೂ ಪರಮಾತ್ಮನ ಏನಂತ ಉಪಾಸನೆ ಮಾಡ್ಬೇಕ್ರಿ ಸ್ವಲ್ಪ ಹೇಳ್ರಿ ಅಂತ ಕೇಳಿದ್ರೆ ಅವರಿಗೂ ಆತ್ಮ ಆತ್ಮ ಅಂತ ಉಪದೇಶವನ್ನು ಹಾಗೆ ಕೊಡ್ರಿ. ಇದೊಂದು ಬೇಸಿಕ್ ಉಪಾಸನೆ. ಇದಿಲ್ಲದೆ ಹೋದ್ರೆ ಯಾರಿಗೂ ಮುಕ್ತಿ ಇಲ್ಲ ಅಂತಾರೆ. ಆಯ್ತು, ಹಾಗಾದ್ರೆ ಆತ್ಮ ಅಂದ್ರೆ ಏನು? ನಿತ್ಯಾತದ ಗುಣತ್ವಾತ್ಸ ಆತ್ಮೇಶು ಶ್ರುತಿಶೂದಿತ ಅಂತ ಐತರೇಯ ಭಾಷೆದ ಉಪನಿಷತ್ತು. ಸಂಪೂರ್ಣ ಗುಣಸ್ವರೂಪ ಆದ್ರಿಂದ ಅವನಿಗೆ ಆತ್ಮ ಅಂತ ಹೆಸರು. ನಾವು ಆತ್ಮ ಅಂದ್ರೆ ಏನೇನೋ ಅನುವಾದ ಮಾಡ್ತೀವಿ. ಆತ್ಮ ಅಂದ್ರೆ ಇಂಗ್ಲಿಷ್ನಲ್ಲಿ ಸೋಲ್ ಅಂತೇವೆ. ಒಳಗಿರುವಂತಹ ಜೀವಾತ್ಮ ಪರಮಾತ್ಮ ಏನೇನೋ ಹೇಳ್ತಾ ಹೋಗ್ತೀವಿ ಸಂದರ್ಭಕ್ಕನುಸಾರವಾಗಿ. ವಸ್ತುತಃ ಮುಖ್ಯ ಅಂತಂದ್ರೆ ಎಂದೂ ಮುಗಿಯದ ಗುಣಗಳ ಕಡಲು, ವ್ಯಾಪ್ತವಾದ ಗುಣಗಳ ಕಡಲಾತ. ನಿತ್ಯ ಆತದ ಗುಣತ್ವಾತ್ಸ ಆತ್ಮೇಶು ಶ್ರುತಿಶೂದಿತ. ವಸ್ತುತಃ ಅವನೇ ಆತ್ಮ. ಹಿಂದೊಂದ್ಸರಿ ಈ ಮಾತನ್ನು ಹೇಳಿದ್ದೆ. ಆತತತ್ವಾಚ ಮಾತೃತ್ವಾತ್ ಆತ್ಮೇತಿ ಪರಮೋಮತಃ. ಪರಮಾತ್ಮನಿಗೆ ಆತ್ಮ ಆತ್ಮ ಅಂತ ಕರೀತಾರೆ. ಯಾಕೆಂದ್ರೆ ಆತತ ಎಲ್ಲ ಕಡೆ ವ್ಯಾಪ್ತ, ಮತ್ತೆ ಮಾತೃ ಜ್ಞಾನ ಸ್ವರೂಪ ಆದ್ರಿಂದ ಅವನಿಗೆ ಆತ್ಮ ಅಂತ ಕರೀತಾರೆ. ಹಾಗಾದ್ರೆ ನಾವೆಲ್ಲ ಆತ್ಮರಲ್ವ ಅಂತಂದ್ರೆ ಆತ್ಮಾಭಾಸಃ ನಾವೆಲ್ಲ ಸುಮ್ಮನೆ ಆತ್ಮ ಅಂತ ಕರೀತಾರಷ್ಟೇ ನಮ್ಮನ್ನ. ಯಾಕೆಂದ್ರೆ ನಹ್ಯೇತೇಷಾಂ ತಥಾ ಗುಣ. ನಮ್ಮ ಗುಣಗಳು ಅನಂತ ಗುಣ ಸ್ವರೂಪರು ಅಲ್ಲ, ನಾವು ಅನಂತ ಸಂಖ್ಯೆಯಲ್ಲಿ ಅನಂತವೂ ಅಲ್ಲ, ಮತ್ತು ಒಂದೊಂದು ಗುಣವೂ ಕೂಡ ಬಹಳ ಸೀಮಿತ ನಮ್ದು. ಅದರಿಂದ ನಾವು ಸುಮ್ಮನೆ ಆತ್ಮ ಅಂತ ಕರೆಸ್ಕೋತೇವೆ.
ಅವನ ಎದುರಿಗೆ ನಾವು ಕ್ಷುಲ್ಲಕರಾದ ಆತ್ಮರು, ನಾವು ಮಹಾತ್ಮರಂತೂ ಅಲ್ವೇ ಅಲ್ಲ. ಹೀಗೆ ಪರಮಾತ್ಮನ ಆತ್ಮ ಆತ್ಮ ಅಂತ ಉಪಾಸನೆ ಮಾಡಬೇಕು. ಆದಿವ್ಯಾಧಿ ನಿಮಿತ್ತೇನ ವಿಕ್ಷಿಪ್ತ ಮನಸ್ಸೋಪಿತು, ಮತ್ತೊಂದು ಅದೇ ಸೂತ್ರ ಭಾಷೆಯಲ್ಲಿ ಹೇಳ್ತಾರೆ. ತೀವ್ರವಾದ ರೋಗ ಸಂಕಷ್ಟ ಮನುಷ್ಯನನ್ನು ಸಿಕ್ಕಿ ಬಿದ್ದಿರ್ತಾನೆ, ಬೆಡ್ ರಿಡನ್ ಆಗಿರ್ತಾನೆ. ಬೇರೆ ಬೇರೆ ಸಂದರ್ಭದಲ್ಲಿ ವಿಕ್ಷಿಪ್ತ ಮನಸ್ಸಹ ಪರಮಾತ್ಮನ ಏನಂತ ಉಪಾಸನೆ ಮಾಡೋದು? ಪರಮಾತ್ಮನ ಯಾವ ಗುಣಗಳನ್ನು ಉಪಾಸನೆ ಮಾಡೋದು? ಪರಮಾತ್ಮನ ಯಾವ ಕ್ರಿಯೆಯನ್ನು ಉಪಾಸನೆ ಮಾಡೋದು? ರಾಮಾಯಣ ನೆನಪಿಗೆ ಬರ್ತಿಲ್ಲ, ಮಹಾಭಾರತ ನೆನಪಿಗೆ ಬರ್ತಿಲ್ಲ, ಋಗಾದಿ ವೇದಗಳಲ್ಲಿ ಆತನನ್ನು ಏನಂತ ಹೇಳಿದ್ದಾರೆ ಏನು ನೆನಪಿಗೆ ಬರ್ತಿಲ್ಲ ಅಂತಂದ್ರೆ, ನಾನಾ ಕ್ಲೇಶ ಸಮಾಯುಕ್ತ ಅಪಿ ಏತಾವನ್ ಆದಿವ್ಯಾಧಿ ನಿಮಿತ್ತೇನೆ ವಿಕ್ಷಿಪ್ತ ಮನಸ್ಸೋಪಿತು, ಮನಸ್ಸು ಚಂಚಲಾಗಿ ಹೋಗಿದೆ. ಗುಣಾನಾಂ ಸ್ಮರಣಾಶಕ್ತವು, ಪರಮಾತ್ಮನ ಗುಣಗಳನ್ನು ಸ್ಮರಣೆ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಏನ್ ಮಾಡಬೇಕು? ವಿಷ್ಣು ಬ್ರಹ್ಮತ್ವಮೇವತ್ತು, ಆವಾಗ ಪರಮಾತ್ಮನನ್ನು ಬ್ರಹ್ಮ ಬ್ರಹ್ಮ ಅಂತ ಉಪಾಸನೆ ಮಾಡ್ರಿ. ಬ್ರಹ್ಮ ಅಥವಾ ಆತ್ಮ ಇವೆರಡರಲ್ಲಿ ನಿಮ್ಗೆ ಯಾವುದು ನೆನಪು ಉಳಿತದೆ ಅದನ್ನು ಮಾಡ್ರಿ ಅಂತ ಶಾಸ್ತ್ರಕಾರರು ವಿನಾಯಿತಿ ಕೊಟ್ಟಿದ್ದಾರೆ. ಇತ ಸರ್ವಗುಣಾನಾಂಚ ತತ್ರಾಂತರ ಭಾವಯಿಷ್ಯತೆ. ಬ್ರಹ್ಮ ಬ್ರಹ್ಮ ಅಂತ ಅಂದ್ಬಿಟ್ರೆ, ಬ್ರಹ್ಮ ಅಂದ್ರೆ ದೊಡ್ಡದು ಅಂತಾನೆ ಅರ್ಥ, ಅದನ್ನು ಸರ್ವಗುಣ ಪರಿಪೂರ್ಣ ಅಂತ ಅರ್ಥ. ಬ್ರಹ್ಮತ್ವ ಅನ್ನೋ ಗುಣದಲ್ಲಿ ಉಳಿದೆಲ್ಲ ಗುಣಗಳನ್ನು ಸೇರಿಸಿದಂಗಾಯ್ತು. ಅದರಿಂದ ಸತ್ ಚಿತ್ ಆನಂದಾತ್ಮ ಅಂತ ಮನುಷ್ಯರು ಮಾಡ್ರಿ ಅಂತ ಹೇಳಿದ್ದಾರೆ. ಅದಾಗದೇ ಇದ್ರೆ ಆತ್ಮ ಅಂತಾದ್ರೂ ಮಾಡ್ರಿ, ಬ್ರಹ್ಮ ಅಂತಾದ್ರೂ ಮಾಡ್ರಿ, ಕೊನೆ ಪಕ್ಷ ಅದನ್ನು ಕೈ ಬಿಡಬೇಡಿ. ಇತ ಸರ್ವಗುಣಾನಾಂಚ ತತ್ರಾಂತರ ಭಾವಯಿಷ್ಯತೆ. ಈ ಪರಮಾತ್ಮನ ನಿಯಾಮಕತ್ವ, ಅವನ ಬಲಸ್ವರೂಪ, ಜ್ಞಾನಾನಂದ ಸ್ವರೂಪ ಅಂತ ಈ ಸಂಗತಿಗಳಿದೆಯಲ್ಲ, ಇದು ಇಡೀ ವೇದ ನೀವು ಎಲ್ಲಿ ತೆಗೆದು ನೋಡಿದ್ರೆ ಇಷ್ಟೇ ಸಿಗೋದು, ಇದಕ್ಕಿಂತ ಬೇರೆ ಏನಿಲ್ಲ. ಅದರದ್ದೇ ವಿಸ್ತೃತ ರೂಪ. ಇದನ್ನ ಹಿಂದೊಂದ್ಸರಿ ಹೇಳಿದ್ದೆ. ನಕಾರೋ ಬಲಂ ಶಕಾರ ಪ್ರಾಣ ಆತ್ಮ ಸಯೋ ಹೈತೌ ನಕಾರ ಶಕಾರ ಅವನು ಸಂಹಿತಂ ಋತೋ ವೇದ ಸಬಲಾಂ ಸಪ್ರಾಣಾಂ ಸಂಹಿತಾಂ ವೇದ ಆಯುಷ್ಯಮಿತಿ ವಿದ್ಯಾತ್. ಐತರೇಯ ಉಪನಿಷತ್ತು. ವಿಷ್ಣು ಅಂತಿದೆಯಲ್ಲ, ವಿ ಶ ನ ಉ ಅಂತಿಷ್ಟಿದೆಯಲ್ಲ, ನಕಾರೋ ಬಲಂ, ನ ಅನ್ನೋದು ಪರಮಾತ್ಮನ ಬಲವನ್ನು ಹೇಳ್ತದೆ, ಶಕಾರ ಅನ್ನೋದು ಪರಮಾತ್ಮ ಎಲ್ಲರಿಗೂ ನಿಯಾಮಕ ಅಂತ ಹೇಳ್ತದೆ, ಶಕಾರ ಪ್ರಾಣ ಆತ್ಮ. ಇಷ್ಟನ್ನು ತಿಳ್ಕೊಂಡ್ಬಿಟ್ರೆ ಸಬಲಾಂ ಸಪ್ರಾಣಾಂ ಸಂಹಿತಾಂ ವೇದ, ಇಡೀ ವೇದವನ್ನೆಲ್ಲ ತಿಳ್ಕೊಂಡಂತೆ. ಇದು ಯಾಕೆ ಹೇಳ್ತಾರೆ ಅಂದ್ರೆ, ಇಷ್ಟು ತಿಳ್ಕೊಂಡು ಸುಮ್ಮನೆ ಕೂತು ಬಿಡ್ಬೇಕು, ಕಾಲಹರಣ ಮಾಡಬೇಕು ಅಂತ ಅರ್ಥ ಅಲ್ಲ. ಇಡೀ ವೇದವನ್ನೆಲ್ಲ ಕಂಠಪಾಠ ಮಾಡುವವರಿಗೆ, ಇಡೀ ವೇದವನ್ನೆಲ್ಲ ಅಭ್ಯಾಸ ಮಾಡುವವರಿಗೆ ಇದಾದ್ರೂ ಗೊತ್ತಿರಬೇಕು. ಕೊನೆ ಪಕ್ಷ ಏನು ಹೇಳ್ತದೆ ವೇದ, ಪ್ರತಿಯೊಂದು ವೇದ ವಾಕ್ಯದ ನಮ್ಗೆ ಅರ್ಥ ಆಗಿರ್ಬೋದು. ಬಹಳ ಕಠಿಣ ವೇದ. ಈ ಒಂದು ಪ್ರಾಥಮಿಕ ಅನುಸಂಧಾನವಾದರೂ ಇರಬೇಕು. ಸಬಲಾಂ ಸಪ್ರಾಣಾಂ ಸಂಹಿತಾಂ ವೇದ ಆಯುಷ್ಯಮಿತಿ ವಿದ್ಯಾ. ಕೊನೆಗೆ ಅದ್ಭುತವಾದಂತಹ ಆಯುಷ್ಯವೂ ಅವನಿಗೆ ಸಿಗುತ್ತದೆ. ಆಯುಷ್ಯ ಸಿಕ್ಕು ಆ ಪರಮಾತ್ಮನನ್ನ ಮತ್ತಷ್ಟು ಶ್ರವಣ ಮಾಡಲಿಕ್ಕೆ, ಮತ್ತಷ್ಟು ಧ್ಯಾನ ಮಾಡಲಿಕ್ಕೆ ಬೇಕಾದಂತಹ ಅನುಕೂಲಗಳು ಅವನಿಗೆ ಒದಗುತ್ತವೆ. ವಿ ಷ ನ ಉ ಅಂತಿದೆಯಲ್ಲ, ವಿ ಅಂದ್ರೆ ವಿಶಿಷ್ಟ ಅಂತ ಅರ್ಥ, ಹೆಚ್ಚಾಗಿ ಅಂತ ಅರ್ಥ. ಈಗ ಜ್ಞಾನ ಅಂತಂದ್ರೆ ನಾಲೆಜ್ ಅಂತ ಅರ್ಥ, ವಿಜ್ಞಾನ ಅಂದ್ರೆ ಸ್ಪೆಷಲ್ ನಾಲೆಜ್ ಅಂತ ಅರ್ಥ. ವಿ ಅನ್ನೋದು ಹೇಗೆ ಸ್ಪೆಷಲ್ ಅನ್ನೋದನ್ನು ತಿಳಿಸ್ತದಲ್ಲ, ಹಾಗೆ ಪರಮಾತ್ಮನ ಆ ನಾಮದಲ್ಲಿ ವಿ ಅನ್ನೋದು ವೈಶಿಷ್ಟ್ಯವನ್ನು, ಹೆಚ್ಚಳವನ್ನು ತಿಳಿಸ್ತದೆ. ಶ ಆತ ಅಂತರ್ಯಾಮಿಯಾಗಿದ್ದಾನೆ ಅಂತ ತಿಳಿಸ್ತದೆ. ನ ಆತ ಬಲಸ್ವರೂಪ ಅಂತ ಅನ್ನೋದನ್ನು ತಿಳಿಸ್ತದೆ. ಹೂ ಆತ ಅದೊಂದು ಸ್ವಭಾವ ಅಂತ ತಿಳಿಸ್ತದೆ. ಅದು ಎಲ್ಲಿಂದೋ ಹೊರಗೆ ಅಥವಾ ಓದಿ ತಿಳ್ಕೊಂಡು ಯಾರ್ಯಾರ ಗುರುಗಳನ್ನ ಉಪಾಸನೆ ಮಾಡಿ ತಿಳ್ಕೊಂಡದ್ದಲ್ಲ, ಅದು ಆತನ ಸ್ವಭಾವ ಅಂತ ತಿಳಿಸ್ತದೆ. ಇದೆಲ್ಲ ಐತರೇಯ ಉಪನಿಷತ್ತು ಮತ್ತು ಐತರೇಯ ಉಪನಿಷತ್ತು ಭಾಷ್ಯದಲ್ಲಿ ಬಂದದ್ದು. ಮತ್ತೆ ವೇದಗಳನ್ನು ಅಧ್ಯಯನ ಮಾಡುವವರಿದ್ದಾರಲ್ಲ, ವೇದಗಳನ್ನು ಋಗಾದಿ ವೇದಗಳನ್ನು ಕಂಠಪಾಠವಾಗಿ ಅಥವಾ ನೋಡಿ ಅಲ್ಲಿಕ್ಕಾದ್ರೂ ಕಲಿಯೋರಿದ್ದಾರಲ್ಲ, ಅದರಲ್ಲಿ ಸಂಹಿತಾ ಪಾಠ, ಪದಪಾಠ, ಕ್ರಮಪಾಠ ಅಂತೆಲ್ಲ ಇದೆಯಲ್ಲ, ನಮ್ಮಂಥ ಸಾಮಾನ್ಯರಿಗೆ ಅದು ಏನದು ಸಂಹಿತಾ ಪಾಠವೇ ಗೊತ್ತಿಲ್ಲ. ಪದಪಾಠ ಅಂದ್ರೇನು, ಕ್ರಮಪಾಠ ಅಂದ್ರೇನು, ಘನಪಾಠ ಅಂದ್ರೇನು, ಆ ಥರ ಸರ್ನೇಮ್ ಇದ್ದವರಿದ್ದಾರೆ. ಘನಪಾಠಿಗಳು, ತ್ರಿಪಾಠಿಗಳು ಅಂತಿದ್ದ, ಏಕವೇದಿಗಳು, ದ್ವಿವೇದಿಗಳು, ತ್ರಿವೇದಿಗಳು ಅಂತಿದ್ದಾರೆ, ಚತುರ್ವೇದಿಗಳು ಅಂತಿದ್ದಾರೆ. ಹಾಗೆ ಘನಪಾಠಿ ಅಂತ ಸರ್ನೇಮ್ ಇದ್ದವರಿದ್ದಾರೆ. ಅದಕ್ಕೆಲ್ಲ ಒಂದು ಮ್ಯಾಥಮ್ಯಾಟಿಕ್ಸ್ ಇದೆ. ಶಬ್ದಗಳನ್ನ ಒಡೆದು ನೋಡೋದು, ಅದು ಪದಪಾಠ. ಮುಂದೆ ಕ್ರಮಪಾಠ, ಅದಕ್ಕೆ ಹಿಂದಿನ ಶಬ್ದವನ್ನು ಮುಂದಿನ ಶಬ್ದದ ಜೊತೆ ಸೇರಿಸಿ, ಆಮೇಲೆ ಅದರ ಮುಂದಿನ ಶಬ್ದವನ್ನು ತಗೊಂಡು, ಅದಾದ್ಮೇಲೆ ಮತ್ತೆ ಅದನ್ನು ಒಡೆದು, ನಿಮಗೆ ನಾನು ಸುಮ್ಮನೆ ಒಂದು ಸರಳವಾದನ್ನು ಹೇಳಿದೆ. ಯಾಕಂದ್ರೆ ವಸ್ತುತ ನನಗೆ ಅದು ಪೂರ್ಣ ಗೊತ್ತಿಲ್ಲ. ಪುಸ್ತಕ ನೋಡಿದ್ರೆ ನನಗೂ ಸ್ವಲ್ಪ ಗೊತ್ತಾಗ್ತದೆ ಹೊರತು ನಾನೇನು ಘನಪಾಠ ಅಲ್ಲ, ಆದ್ರಿಂದ ನನಗೂ ಅದು ಗೊತ್ತಿಲ್ಲ. ಇದು ಕ್ರಮಪಾಠ. ಹಾಗೆ ಘನಪಾಠ ಅಂತಿದೆ, ಜಟಾಪಾಠ ಅಂತಿದೆ, 6-7 ಥರದ ಪಾಠಗಳಿವೆ. ಇದೆಲ್ಲ ನಮ್ಮ ಜನ್ಮದಲ್ಲಿ ನಾವ್ಯಾವ ರೀತಿ ತಿಳಿಯೋದು? ಸಮಯಹರಣ ಮಾಡಬಾರ್ದು. ಯಥಾಶಕ್ತಿ ಅಖಿಲಾನ್ ವೇದಾನ್, ಶಕ್ತಿ ಅನುಸಾರವಾಗಿ ಎಲ್ಲಾ ವೇದಗಳನ್ನು ಶ್ರವಣ ಮಾಡೋಣ. ಮತ್ತೊಂದು ಸರಳವಾದ ಒಂದು ಅವಕಾಶವನ್ನ ಐತರೇಯ ಉಪನಿಷತ್ತು ಮತ್ತು ಅವರ ಭಾಷ್ಯ ಒದಗಿಸಿಕೊಟ್ಟಿದೆ. ಇಡೀ ವೇದಗಳೆಲ್ಲ
ವಿಷ್ಣು ನಾಮಾರ್ಥ ರೂಪತ್ವ ವೇದಾನಾಮಪಿ ಸರ್ವಶಃ. ಸಕಲ ವೇದಗಳು ವರ್ಣದ್ವಯ ಸಮಾವೇಗೆ ಶಬ್ದಸ್ಯ ಅರ್ಥಮೇವತ್ತು. ಎಲ್ಲೆಲ್ಲಿ ಎರಡೆರಡು ವರ್ಣಗಳು ಬಂದ್ರೆ ಯಾವುದೇ ಎರಡು ಅಕ್ಷರಗಳು ಈ ಉ ಅ ಕ ಚ ಟ ತ ಇಂಥ ಯಾವುದೇ ಎರಡು ಅಕ್ಷರ ಬಂದ್ರೆ ಅವೆಲ್ಲ ಹೇಳೋದೇನಂದ್ರೆ ಪರಮಾತ್ಮನ ಬಲವನ್ನ ಜ್ಞಾನವನ್ನ ಆತ ಅಂತರ್ಯಾಮಿಯಾಗಿದ್ದಾನೆ ಅನ್ನೋದನ್ನು. ಇಷ್ಟು ಬಿಟ್ಟರೆ ಬೇರೆ ಹೇಳೋ ಸಂಗತಿಯೇ ಇಲ್ಲ. ತೀರಾ ಪ್ರಾಥಮಿಕವಾದ ಸಂಗತಿ ಇದು. ಹಾಗಿರುವಾಗ ವಿಷ್ಣು ಅಂತನ್ನೋದು ಎಲ್ಲದಕ್ಕೂ ಮೂಲ ಅಂತಂದ್ಮೇಲೆ ಆ ವಿಷ್ಣುವೇ ನಮಃ ಅಂತ ಷಡಕ್ಷರ ಮಂತ್ರ ಇದೆ. ಓಂ ಸೇರಿಸ್ಬಿಟ್ರೆ ಅದಕ್ಕೆ ಅದು 6 ಅಕ್ಷರದ ಮಂತ್ರ ಆಗ್ತದೆ. ಆ ವಿಷ್ಣುವೇ ನಮಃ ಅನ್ನೋದು ಕೂಡ ಒಂದು ವೈದಿಕ ಮಂತ್ರವೇ. 72 ಮಹಾಮಂತ್ರಗಳಲ್ಲಿ ಒಂದೇ ಅದು. ತಂತ್ರಸಾರದಲ್ಲಿ ಬಂದದ್ದು. ನಮಗೆಲ್ಲ ಗಾಯತ್ರಿ, ಅಷ್ಟಾಕ್ಷರ, ಕೃಷ್ಣ ಷಡಕ್ಷರ, ಧನ್ವಂತರಿ ಇವೆಲ್ಲ ಉಪದೇಶ ಇರ್ತದೆ. ವಿಷ್ಣು ಮಂತ್ರ ನಮಗೆಲ್ಲ ಹೆಚ್ಚಿನವರಿಗೆ ಉಪದೇಶ ಇರೋದಿಲ್ಲ. ಆ ವಿಷ್ಣುವನ್ನು ಒಂದು ಮಂತ್ರವನ್ನು ತಗೊಂಡು ಅದಕ್ಕೆ ಸಂಹಿತಾ ಪಾಠ, ಪದಪಾಠ, ಕ್ರಮಪಾಠವನ್ನು ಅಭ್ಯಾಸ ಮಾಡಿಬಿಟ್ರೆ ಇಡೀ ವೇದಗಳನ್ನ ನಿತ್ಯ ಸಂಹಿತಾ ಪಾಠ, ಪದಪಾಠ, ಕ್ರಮಪಾಠ ಪುರಸ್ಸರವಾಗಿ ಅಂದಂತೆ ಆಗ್ತದೆ ಅಂತ ಐತರಿಯ ಉಪನಿಷತ್ ಭಾಷ್ಯದಲ್ಲಿ ಒಂದು ಅಪೂರ್ವ ವಿಚಾರವನ್ನ ಆಚಾರ್ಯ ಹೇಳಿದ್ದಾರೆ. ಅದನ್ನೊಂದನ್ನು ಹೇಳ್ತೇನೆ. ಅಂದ್ರೆ ವೇದಾಭ್ಯಾಸ ಮಾಡುವವರೆಲ್ಲರಿಗೂ ಕೂಡ ಇರಬೇಕಾದ ಅನುಸಂಧಾನ. ಎಲ್ಲಾ ವೇದಗಳನ್ನು ಏನನ್ನು ಹೇಳ್ತವೆ? ಯಾಕೆಂದ್ರೆ ನತಾದೃಶಿ ಪ್ರೀತಿ ಇಡ್ಯಸ್ಯ ವಿಷ್ಣೋ ಗುಣೋತ್ಕರ್ಷ ಜ್ಞಾತರಿ ಯಾದೃಶಿ ಸ್ಯಾತ್ ತತ್ವನಿರ್ಣಯದಲ್ಲಿ ಆಚಾರ್ಯ ಕೊಟ್ಟಂತ ಒಂದು ಮಾತು. ಪರಮಾತ್ಮನ ಗುಣ ಮಹಿಮೆಯನ್ನು ಯಾರು ತಿಳ್ಕೊತಾನೆ ಅವನ ಮೇಲೆ ಪರಮಾತ್ಮನಿಗೆ ಏನು ಪ್ರೀತಿ ಇರ್ತದೆ, ಅಂಥ ಪ್ರೀತಿ ಇನ್ನು ಯಾರ ಮೇಲೂ ಇರೋದಿಲ್ಲ. ಜ್ಞಾನೀತು ಆತ್ಮಯೋಮಯ ಮತಂ, ಜ್ಞಾನಿ ಪ್ರಿಯತಮೋತೋಮೆ. ಜ್ಞಾನಿ ಅಂದ್ರೆ ನನಗೆ ಅಷ್ಟು ಪ್ರೀತಿ, ಯಾಕಂದ್ರೆ ನಾನು ಗುಣ ಮಹಿಮೆ ತಿಳ್ಕೊಂಡಿದ್ದಾನೆ. ಆದ್ರಿಂದ ಎಲ್ಲಾ ವೇದಗಳು ಹೇಳೋದು ಇದನ್ನೇ ಅಂತಂದ್ಮೇಲೆ ಆ ವಿಷ್ಣು ಅನ್ನೋ ಶಬ್ದಕ್ಕೆ ಸಂಹಿತಾ, ಪದ ಮತ್ತೆ ಕ್ರಮಪಾಠ ತಿಳ್ಕೊಂಡ್ಬಿಟ್ರೆ ಇಡೀ ವೇದಗಳಿಗೆಲ್ಲ 4 ವೇದಗಳನ್ನೆಲ್ಲ ಸಂಹಿತಾ, ಪದ ಮತ್ತೆ ಕ್ರಮಪಾಠ ನಿತ್ಯ ನಾವು ಮಾಡಿದಂತೆ ಆಯಿತು. ಅದು ಹೇಗೆ ಅಂತಂದ್ರೆ ಸಂಹಿತಾ ಪಾಠ ಅಂದ್ರೆ ಹೇಗಿದ್ದಂತೆ ಇದ್ದಕ್ಕಿದ್ದಂತೆ ಓದೋದು, ಅದರಲ್ಲೇನು ವ್ಯತ್ಯಾಸ ಇಲ್ಲ. ಸಂಹಿತಾ ಅಂದ್ರೆ ಅದು ಮೂಲ. ಓಂ ವಿಷ್ಣುವೇ ನಮಃ ಸರಳವಾದ್ದು, ಇದು ಸಂಹಿತಾ ಪಾಠ. ಈ ಸಂಹಿತಾ ಪಾಠಕ್ಕೆ ನಿಯಾಮಕ ವರಾಹದೇವರು, ಅದು ಒಂದು ವೈಶಿಷ್ಟ್ಯ. ಐತರೇಯ ಉಪನಿಷತ್ ಭಾಷೆಯಲ್ಲಿ ಬಂದದ್ದು. ಇನ್ನು ಪದಪಾಠ ಅಂದ್ರೆ ಏನು? ನಾವು ಈ ಶ್ಲೋಕಗಳನ್ನು ಪದಚ್ಛೇದ ಮಾಡ್ತೀವಲ್ಲ, ಸಂಧಿ ಇತ್ಯಾದಿಗಳನ್ನು ಪದಚ್ಛೇದ ಮಾಡಿ ಓದ್ತೇವಲ್ಲ, ಅದಕ್ಕೆ ಪದಪಾಠ ಅಂತ ಅಂತಾರೆ. ಈ ವಿಷ್ಣುವೇ ನಮಃ ಅನ್ನೋಲ್ಲಿ ವಿಶ್ ಇದನ್ನು ಇಲ್ಲಿ ಹೇಳಿ ನಿಲ್ಲಿಸಬೇಕು. ಸ್ವಲ್ಪ ವಿರಾಮ ಕೊಟ್ಟು ನವೇ ನಮಃ, ವಿಷ್ಣುವೇ ನಮಃ ಅಂತಿದ್ದನ್ನು ಒಡೆದು ವಿಶ್ ನವೇ ನಮಃ ಈ ಥರ ಹೇಳ್ಬಿಟ್ಟು ಇದು ಪದಪಾಠ ಆಯಿತು. ಈ ಪದಪಾಠಕ್ಕೆ ನಿಯಾಮಕ ವಾಮನ ದೇವರು. ಮತ್ತೆ ಇದರ ಮುಂದಿನ ಕ್ರಮಪಾಠ, ಆ ಕ್ರಮಪಾಠಕ್ಕೆ ನಿಯಾಮಕ ನರಸಿಂಹದೇವರು. ಅದೇ ಕ್ರಮಪಾಠ ಅಂದ್ರೆ ಏನು? ವಿಷ್ಣುವೇ. ಈಗ ನೋಡಿ, ಆ ವಿಷ್ಣುವೇ ನಮಃ ಅನ್ನೋ ಶಬ್ದಕ್ಕೆ ನಾನು ಅರ್ಥ ಹೇಳಿದ್ರೆ ಇನ್ನೂ ಸ್ಪಷ್ಟ ಆಗ್ಬೋದು. ವಿಷ್ಣುವೇ ಅಂದ್ರೆ ಅದು ಚತುರ್ಥಿ ವಿಭಕ್ತಿ ಏಕವಚನ, ಪರಮಾತ್ಮನಿಗೆ ನಮಸ್ಕಾರ ಅಂತ ಅರ್ಥ. ನಾವು ಪದಪಾಠ ನೋಡುವಾಗ ವಿಶ್ ನವೇ ನಮಃ ಅಂತ ನೋಡಿದ್ವಿ. ವಿ ಅನ್ನೋದಕ್ಕೆ ಅರ್ಥ ಇದೆ, ಶ ಅನ್ನೋದಕ್ಕೆ ಅರ್ಥ ಇದೆ, ನವೇ ಅನ್ನೋದಕ್ಕೂ ಅರ್ಥ ಇದೆ. ಕ್ರಮಪಾಠ ಮಾಡುವಾಗ ಓಂ ವಿಷ್ಣವೇ ನವೇ ನಮಃ, ವಿಷ್ಣವೇ ಅಂತ ಒಂದ್ಸರಿ ಹೇಳಿದ್ವಿ. ಮತ್ತೆ ಅಲ್ಲಿದ್ದಂಥ ನವನ್ನು ಮತ್ತೆ ಮುಂದೆ ಸಪರೇಟ್ ಮಾಡಿಕೊಂಡು ಅದು ಪ್ರತ್ಯೇಕ ಮಾಡಿಕೊಂಡು ಮತ್ತೆ ನವೇ ನಮಃ. ವಿಷ್ಣವೇ ಅನ್ನೋದು ಚತುರ್ಥಿ ವಿಭಕ್ತಿ ಏಕವಚನ, ನವೇ ಅನ್ನೋದು ಚತುರ್ಥಿ ವಿಭಕ್ತಿ ಏಕವಚನ. ಹೀಗೆ ಮಾಡ್ಕೊಂಡು ಅದನ್ನು ಕ್ರಮಪಾಠವಾಗಿ ಓದಬೇಕು. ಅದು ಅದಕ್ಕೆ ನಿಯಾಮಕ ನರಸಿಂಹ. ಪೃಥ್ವೀಸ್ಥೋ ವರಾಹಸ್ತು ಸಂಹಿತಾ ದೇವತೋದಿತ. ಪೃಥ್ವಿಯಲ್ಲಿರುವಂತಹ ವರಾಹದೇವರು ಸಂಹಿತಾ ಪಾಠಕ್ಕೆ ನಿಯಾಮಕ, ವಿಷ್ಣವೇ ನಮಃ ಅನ್ನೋ ಪಾಠಕ್ಕೆ ನಿಯಾಮಕ. ದಿವಿಷ್ಠೋ ವಾಮನಶ್ಚೈವ ಸಂಪ್ರೋಕ್ತ ಪದದೇವತಾ. ದ್ಯುಲೋಕದಲ್ಲಿರುವ ವಾಮನ ದೇವರು ಪದಪಾಠಕ್ಕೆ ನಿಯಾಮಕ. ನೃಸಿಂಹಸ್ತು ಅಂತರಿಕ್ಷಸ್ಥಃ ಸಂಪ್ರೋಕ್ತ ಭಗವಾನ್ ಕ್ರಮದೇವತಾ. ಅಂತರಿಕ್ಷ ಲೋಕದಲ್ಲಿರುವ ನರಸಿಂಹದೇವರು ಆ ಕ್ರಮಪಾಠಕ್ಕೆ ವಿಷ್ಣವೇ ನವೇ ನಮಃ ಅನ್ನೋ ಪಾಠಕ್ಕೆ ನಿಯಾಮಕ ಅಂತ. ಹೀಗೆ ಪರಮಾತ್ಮನ 3 ರೂಪಗಳನ್ನು ತಿಳ್ಕೊಂಡ್ರೆ ಮತ್ತು ಆ 3 ಪಾಠಗಳನ್ನು ನಿತ್ಯ ನಾವು ಅನ್ನೋದು ಸಾಧ್ಯ ಆದರೆ ನಿತ್ಯ ಸಂಹಿತ, ಪದಪಾಠ, ಕ್ರಮಪಾಠ ಎಲ್ಲವನ್ನು ಕೂಡ ಹೇಳಿದಂತಾಯ್ತು. ಇನ್ನು ಮುಂದಿಂದು ಓದಬೇಕು, ಕಾಲಹರಣ ಮಾಡಬಾರ್ದು. ಆದರೆ ಅದನ್ನು ಮಾಡ್ಲಿಕ್ಕಾಗದಿದ್ರೆ ಇದನ್ನಾದ್ರೂ ಮಾಡಬೇಕು. ವೇದಾಭ್ಯಾಸ ಮಾಡುವವರು, ಕಂಠಪಾಠ ಮಾಡುವವರು ಎಲ್ಲರೂ ಕೂಡ ಈ ಒಂದು ಪ್ರಾಥಮಿಕ ಸಂಗತಿಯನ್ನು ಕೂಡ ತಿಳ್ಕೊಳ್ಬೇಕು. ಇಲ್ಲದೆ ಹೋದರೆ ಬರೇ ಅರ್ಥವನ್ನು ತಿಳ್ಕೊಂಡ್ರೆ ಅದು ವ್ಯರ್ಥ. ವೇದ ಭಾರ ಭರಾಕ್ರಾಂತಹ ಸವೈ ಬ್ರಾಹ್ಮಣ ಗಾರ್ಧವ. ಕತ್ತೆ ಮೇಲೆ ನೀವು ಒಂದು ಇಡ್ಲಿ ಚೀಲ ಹೊರಿಸಿದ್ರು, ಚಂದನದ ಗಂಧದ ಕಟ್ಟಿಗೆ ಹೊರಿಸಿದ್ರು, ಆ ಕತ್ತೆಗೆ ಏನಾದ್ರು ತಿಳಿತದೆ ನನ್ನ ಮೇಲೆ ಏನು ಹೊರಿಸಿದ್ದಾರೆ ಅಂತೇಳಿ. ಇಡೀ ವೇದವನ್ನೆಲ್ಲ ಬಾಯ್ಪಾಠ ಮಾಡಿದ್ರಿ, ಅರ್ಥವೇ ಗೊತ್ತಿಲ್ಲ. ಆ ಭಾವವನ್ನು ಹೊತ್ತ ಕತ್ತೆಗೆ ಸಮಾನ ನೀವು ಅಂತ ಬ್ರಾಹ್ಮಣರನ್ನು ಹಾಸ್ಯ ಮಾಡಿದೆ ಶಾಸ್ತ್ರ. ಅದರಿಂದ ಅರ್ಥ ತಿಳ್ಕೊಳ್ಳಿ ಪ್ರಯತ್ನ ಮಾಡಲೇಬೇಕು. ಅದಕ್ಕೆ ಇದೆಲ್ಲ ಬೇಸ್. ಇನ್ನು ಕೊನೆಯದಾಗಿ ಪ್ರಶ್ನೆ ಏನಂತಂದ್ರೆ,
ಎಲ್ಲ ತಿಳ್ಕೊಳ್ಬೇಕು ಅಂತ ಹೇಳಿದ್ರೆ ಮನುಷ್ಯ 4 ಗುಣಗಳನ್ನು ಉಪಾಸನೆ ಮಾಡಿದ್ರೆ ಸಾಕು ಅಂತ ಹೇಳ್ತೇನೆ. ಸತ್ ಚಿತ್ತು ಆನಂದ ಆತ್ಮ. ಅದು ಆಗ್ಲಿಲ್ಲ ಅಂದ್ರೆ ಪರಮಾತ್ಮನ ಬ್ರಹ್ಮ ಅಂತ ಉಪಾಸನೆ ಮಾಡ್ರಿ ಅಥವಾ ಪರಮಾತ್ಮನ ಆತ್ಮ ಅಂತ ಉಪಾಸನೆ ಮಾಡ್ರಿ ಅಂತ ಬೇರೆ ಒಂದು ವಿನಾಯಿತಿ ಕೊಟ್ಟೆ. ಅಲ್ಲ, ಪರಮಾತ್ಮನನ್ನ ಸರ್ವಾಂತರ್ಯಾಮಿ ಬಲಸ್ವರೂಪ ಜ್ಞಾನಸ್ವರೂಪ ಅಂತ ಉಪಾಸನೆ ಮಾಡಲಿಕ್ಕೆ ಇಷ್ಟೆಲ್ಲ ರಾಮಾಯಣ ಮಹಾಭಾರತ ಭಾಗವತ ಇಷ್ಟೆಲ್ಲ ವೇದಗಳು ಇದ್ರದ್ದೆಲ್ಲ ಅಧ್ಯಯನ ಬೇಕಾ? 1-2 ಮಾತಿನಲ್ಲಿ ಪರಮಾತ್ಮ ಜ್ಞಾನಸ್ವರೂಪ, ಪರಮಾತ್ಮ ಬಲಸ್ವರೂಪ, ಅವನು ನಮಗೆಲ್ರಿಗೂ ಅಂತರ್ಯಾಮಿ ಗೊತ್ತಾಗ್ತದಲ್ಲ. ಸರ್ವೈಹಿ ಗುಣೈಹಿ ತತ್ರ ತತ್ರ ಪ್ರತೀತೈಹಿ ಬ್ರಹ್ಮಸೂತ್ರ ಭಾಷೆಯಲ್ಲಿ ಬಂದ ಮಾತು ನಾನು ಆವಾಗಲೇ ಉಲ್ಲೇಖ ಮಾಡಿದೆ. ಎಲ್ಲಾ ಗುಣಗಳನ್ನು ನಮ್ಗೆ ಉಪಾಸನೆ ಮಾಡ್ಲಿಕ್ಕೆ ಆಗೋದಿಲ್ಲ ಅಂದಮೇಲೆ ಆ ಎಲ್ಲಾ ಶಾಸ್ತ್ರಗಳನ್ನು ಓದ್ಬೇಕು ಯಾಕೆ? ಹೆಚ್ಚು ಹೆಚ್ಚು ಶಾಸ್ತ್ರಗಳನ್ನು ಓದೋದ್ರ ಉದ್ದೇಶ ಏನು? ಹೆಚ್ಚು ಹೆಚ್ಚು ವಿಷಯಗಳನ್ನು ತಿಳ್ಕೊಳ್ಳೋದು. ಹೆಚ್ಚು ಹೆಚ್ಚು ವಿಷಯಗಳನ್ನು ತಿಳ್ಕೊಂಡು ಅಲ್ಲಿರುವ ಎಲ್ಲಾ ಗುಣಗಳನ್ನು ನಮ್ಗೆ ಉಪಾಸನೆ ಮಾಡ್ಲಿಕ್ಕೆ ಆಗೋದಿಲ್ಲ ಅಂದಮೇಲೆ ಅದನ್ನೆಲ್ಲ ಓದ್ಬೇಕು ಯಾಕೆ ಅಂತ ಒಂದು ಬೇಸಿಕ್ ಪ್ರಶ್ನೆ. ಅದಕ್ಕೆ ಉತ್ತರ ಏನು ಅಂತಂದ್ರೆ, ನೀವು ಹೆಚ್ಚು ಹೆಚ್ಚು ವಿಷಯಗಳನ್ನು ತಿಳ್ಕೊಳ್ರಿ, ತಿಳ್ಕೊಂಡಿದ್ದೆಲ್ಲವನ್ನು ಉಪಾಸನೆ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ತಿಳ್ಕೊಳ್ಳೋದಕ್ಕೂ ಉಪಾಸನೆ ಮಾಡೋದಕ್ಕೂ ವ್ಯತ್ಯಾಸ ಇದೆ. 1,000 ಗಂಟೆಗಳ ಕಾಲ ನಾವೇನಾದ್ರು ಶ್ರವಣ ಮಾಡಿದ್ರೆ ಒಂದು ಸ್ವಲ್ಪ ಜ್ಞಾನ ನಮಗೆ ಬರ್ತದೆ. ಆ ಸ್ವಲ್ಪ ಜ್ಞಾನದ ಒಂದು 100ನೇ ಅಂಶವೋ 1,001ನೇ ಅಂಶವೋ ಏನೋ ಉಪಾಸನೆಗೆ ಬಳಕೆ ಆಗ್ತದೆ ನಾಳೆ. ಆದ್ರಿಂದ ಶ್ರವಣ ಹೆಚ್ಚೆಚ್ಚು ಮಾಡಿದಷ್ಟು ಮನನ ಮಾಡ್ಲಿಕ್ಕೆ ಅನುಕೂಲ ಆಗ್ತದೆ. ಆ ಮನನ ಮಾಡಿದ್ರಲ್ಲಿ ಯಾವುದೋ ಒಂದು ಪಾಯಿಂಟ್ ನಮ್ಮ ಯೋಗ್ಯತೆಗೆ ತಕ್ಕಂತೆ ನಾವು ಅದನ್ನ ಉಪಾಸನೆ ಬಳಸ್ಕೋಬಹುದು. ಅದರಿಂದ ನಮ್ಮ ಯೋಗ್ಯತೆ ಸಣ್ಣದು, ಅದರಿಂದ ಹೆಚ್ಚಿನ ಗುಣಗಳು ನಮ್ಗೆ ಉಪಾಸನೆ ಮಾಡ್ಲಿಕ್ಕೆ ಆಗೋದಿಲ್ಲ, ನಾವ್ಯಾಕೆ ಹೆಚ್ಚಿಂದ ಓದಬೇಕು ಅಂತ ಅನ್ನಬಾರ್ದು. ಓದಲೇಬೇಕು ಪ್ರತಿಯೊಬ್ಬರು ಕೂಡ. ಯಾಕೆಂತಂದ್ರೆ ಏಕಂಚ ತತ್ವತೋ ವೇತ್ತು ವಿನಾ ಸರ್ವಜ್ಞತಾಂ ನರಃ ನ ಸಮರ್ಥೋ ಮಹೇಂದ್ರೋಪಿ ತಸ್ಮಾತ್ ಸರ್ವತ್ರ ಜಿಜ್ಞಾಸೇತ್. ತೀರಾ ಪ್ರಾಥಮಿಕ ಕರ್ತವಾದ ಸಂಧ್ಯಾವಂದನೆ, ದೇವರ ಪೂಜೆ, ಉಪಾಸನ, ವೈಶ್ವದೇವ, ಬಲಿಹರಣ, ಇನ್ನು ಅಶ್ವಮೇಧಾದಿ ಯಾಗಗಳು ಅವೆಲ್ಲ ಬಹಳ ದೊಡ್ಡದಾಯ್ತು. ಅನುವ್ಯಾಖ್ಯಾನ, ವೇದಗಳ ಅರ್ಥ ಅದೆಲ್ಲ ಬಹಳ ದೊಡ್ಡದಾಯ್ತು. ಷಡಂಗಗಳು ಅದೆಲ್ಲ ಬಹಳ ದೊಡ್ಡದಾಯ್ತು. ತೀರಾ ಪ್ರಾಥಮಿಕ ಕರ್ತವ್ಯವಾದ ಸಂಧ್ಯಾವಂದನೆಯನ್ನು ಕೂಡ ನಾವು ಸರಿಯಾಗಿ ತಿಳ್ಕೊಳ್ಬೇಕಾದ್ರೆ ನಮಗೆ ಸರ್ವಜ್ಞತ್ವ ಇಲ್ಲದೆ ಇದ್ರೆ ಸಾಧ್ಯ ಇಲ್ಲ. ನಾವೀಗ ಸರ್ವಜ್ಞರಲ್ಲ ಅಂದಮೇಲೆ ಸಂಧ್ಯಾವಂದನೆ ಹೇಗೆ ಮಾಡಬೇಕು, ಸಂಧ್ಯಾವಂದನೆ ಏನು ಮಂತ್ರಗಳನ್ನು ಹೇಳ್ತದೆ, ಅದಕ್ಕೆ ಅರ್ಥ ಏನು ಅಂತ ಅನ್ನೋದು ನಮಗೀಗ ಗೊತ್ತಾಗೋದು ಸಾಧ್ಯವೇ ಇಲ್ಲ. ಅದರಿಂದ ನಾವು ಸರ್ವಜ್ಞರಾಗ್ಲಿಕ್ಕೆ ಪ್ರಯತ್ನ ಪಡಬೇಕು ನಮ್ಮ ಮಿತಿಯಲ್ಲಿ. ತದನ್ಯೇಷಾಂ ಯಥಾಯೋಗಂ ಅಖಿಲಜ್ಞಪ್ತಿಗೆ ಇಷ್ಯತೆ ಅನುವ್ಯಾಖ್ಯಾನ. ಪ್ರತಿಯೊಬ್ಬರಿಗೂ ಕೂಡ ಅವರವರ ಮಿತಿಯಲ್ಲಿ ಸರ್ವಜ್ಞತ್ವ ಬರೋದು ಸಾಧ್ಯ ಇದೆ. ಹಾಗಿದ್ದಾಗ ಅನುವ್ಯಾಖ್ಯಾನದ ಆ ಮಾತನ್ನು ಮತ್ತೆ ನಸಮರ್ಥೋ ಮಹೇಂದ್ರೋಪಿ ತಸ್ಮಾತ್ ಸರ್ವತ್ರ ಜಿಜ್ಞಾಸೆ, ಇದು ಗೀತಾ ಭಾಷ್ಯದ ಮಾತು. ಪ್ರತಿಯೊಂದನ್ನು ಮನುಷ್ಯ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಪಡಬೇಕು. ಇಲ್ಲದೆ ಹೋದ್ರೆ ಸರಿಯಾಗಿ ಸಂಧ್ಯಾವಂದನೆ ಮಾಡ್ಲಿಕ್ಕೂ ಆಗೋದಿಲ್ಲ. ಇದು ಎಚ್ಚರ ಇರಬೇಕು. ನಮ್ಗೆ ಅದು ಸಾಕು, ಇಷ್ಟು ಸಾಕು ಅಂತ ಅಲ್ಪ ತೃಪ್ತಿ, ಸ್ತ್ರೀಯರಿಗಾಗಲಿ ಪುರುಷರಿಗಾಗಲಿ ಯಾರು ಕೂಡ ಇಷ್ಟೆಲ್ಲ ತಿಳ್ಕೊಂಡ್ರೆ ಸಾಕು. ಕೆಲವು ಸರಿ ಮಾತುಗಳನ್ನು ಕೇಳಿ ಬೇಜಾರಾಗಿ ಹೋಗಿದೆ ನನಗೆ. ಎಲ್ಲ ಹೆಣ್ಮಕ್ಳದೆಲ್ಲ ಮದುವೆ ಆಗಿದೆ, ಎಲ್ಲ ಹೆಣ್ಮಕ್ಳು ಗಂಡನ ಮನೆಯಲ್ಲಿ ಸುಖವಾಗಿದ್ದಾರೆ, ಎಲ್ಲ ಕುಟುಂಬ ನಿರ್ವಹಣೆ ಮಾಡ್ತಾರಲ್ಲ, ಸಾಕು, ಅವ್ರಿಗೇನು ಹೆಚ್ಚಿನ ಶ್ರವಣ ಏನು ಬೇಕಾಗಿಲ್ಲ. ಇಂಥ ಮಾತುಗಳನ್ನು ಹೆಣ್ಮಕ್ಳೇ ಆಡ್ತಾರೆ. ಈ ಮಾತುಗಳನ್ನು ಕೇಳಿ ಹೇಸಿಗೆ ಆಗಿ ಹೋಗಿದೆ ನನಗೆ. ಯಾರಿಗೆ ತಲೆಯಲ್ಲಿ ಮೆದುಳು ಅಂತ ದೇವರು ಕೊಟ್ಟಿದ್ದಾನೋ, ಯಾರಿಗೆ ಮಾತಾಡ್ಲಿಕ್ಕೆ ನಾಲಿಗೆ ಇದೆಯೋ, ಯಾರಿಗೆ ಕೇಳಲಿಕ್ಕೆ ಕಿವಿ ಇದೆಯೋ, ಅವರೆಲ್ಲರೂ ಕೂಡ ಶೃಣುಯಾದ್ ಯಾವದ್ ಅಜ್ಞಾನ ನಿಮಗೆ ಇರೋ ತನಕ, ಅಂದ್ರೆ ನೀವು ಈ ಮಾತು ಹೇಳಿದ್ ನೋಡಿ, ಬಹುಶಃ ನಿಮಗೆಲ್ಲ ಅಜ್ಞಾನ ಹೊರಟೋಗಿದೆ ಅಂತ ಕಾಣಿಸ್ತದೆ. ಏನೂ ಇನ್ನು ತಿಳ್ಕೊಳ್ಬೇಕಾದ ಸಂಗತಿ ಏನೂ ಇಲ್ಲ, ಎಲ್ಲ ಅಜ್ಞಾನ ಹೋಗಿ ಜ್ಞಾನ ಎಲ್ಲ ಬಂದ್ಬಿಟ್ಟಿದೆ. ಅದರಿಂದ ಇನ್ನೇನು ಶ್ರವಣ ಬೇಕಾಗಿಲ್ಲ ಅಂತ ನೀವು ಮಾತಾಡ್ತಿದ್ದೀರೇನೋ ಅಂತ ಅನಿಸ್ತದೆ ನನಗೆ ನೋಡಿದ್ರೆ. ನನಗಂತೂ ಅಜ್ಞಾನ ಇದೆ. ಎಲ್ಲಿ ತನಕ ಅಜ್ಞಾನ ಇದೆಯಾ, ಆ ಅಜ್ಞಾನ ಇದೆ ಅಂತ ಗೊತ್ತಿದೆಯೋ ಅಲ್ಲಿ ತನಕ ಶ್ರವಣ ಮಾಡಲೇಬೇಕು. ಇಂಥ ಅಸಹ್ಯವಾದ ಮಾತುಗಳು, ಬೌದ್ಧಿಕ ದಿವಾಳಿತನದ ಮಾತುಗಳನ್ನು ಯಾರು ಕೂಡ ಆಡಬಾರ್ದು. ಅದಕ್ಕಾಗಿ ಹೇಳಿದೆ, ಅದನ್ನು ಸರ್ವತ್ರ ಜಿಜ್ಞಾಸೆ, ಪ್ರತಿಯೊಂದರ ಬಗ್ಗೆನೂ ಕೂಡ ಆಚಮನ ಹೇಗೆ, ಪ್ರಾಣಾಯಾಮ ಹೇಗೆ, ಸಂಕಲ್ಪ ಹೇಗೆ, ವೈಶ್ವದೇವದ ಅರ್ಥ ಏನು, ಬಲಿಹರಣದ ಅರ್ಥ ಏನು, ಋಗ್ವೇದದ ಯಾವ ಮಂತ್ರಕ್ಕೆ ಏನರ್ಥ, ಪ್ರತಿಯೊಂದರ ಬಗ್ಗೆನೂ ಕೂಡ ಪ್ರಶ್ನೆ ಮಾಡಲಿಕ್ಕೆ ಮನುಷ್ಯ ಕಲಿಯಬೇಕು. ಅದ್ರ ಬಗ್ಗೆ ಹಿಂಜರಿಯಲೇಬಾರದು. ಪ್ರಶ್ನೆ ಮಾಡಿ ತಿಳ್ಕೊಂಡು ಅಖಿಲ ಜ್ಞಪ್ತಿ, ನಮ್ಮ ಮಟ್ಟಕ್ಕೆ ಅನುಸಾರವಾಗಿ ನಾವು ಸರ್ವಜ್ಞರಾಗಲಿಕ್ಕೆ ಸಾಧ್ಯ. ಇಲ್ಲದೆ ಹೋದ್ರೆ ನಮಗೆ ಆ ಜ್ಞಾನ ಬರೋದಿಲ್ಲ, ಯಾವ ಕರ್ಮಗಳನ್ನು ಮಾಡ್ಲಿಕ್ಕೆ ಸಾಧ್ಯವೇ ಇಲ್ಲ. ಜ್ಞಾತವ್ಯ ಸರ್ವ ವೇದಾರ್ಥ ವೇದಾನಂ ಕರ್ಮಸಿದ್ಧಯೇ. ವೇದೋಕ್ತ ಕರ್ಮಗಳನ್ನು ಮಾಡಬೇಕಾದ್ರೆ ಸರ್ವ ವೇದಾರ್ಥ ಜ್ಞಾತವ್ಯ, ಎಲ್ಲಾ ವೇದಗಳನ್ನು ಕೂಡ ವೇದಾರ್ಥವನ್ನು ನಾವು ತಿಳಿಯಲೇಬೇಕು. ಸ್ತ್ರೀಯರು ಕೂಡ ಅವರಿಗೆ ಇತಿಮಿತಿಯಲ್ಲಿ ಯಾವುದನ್ನ ಅವರು ಓದಬಹುದಾಗಿದೆ ಆ ಮಿತಿಯಲ್ಲಿ ಅವರು ಕೂಡ ಜ್ಞಾನಕ್ಕಾಗಿ ಪ್ರಯತ್ನ ಪಡಲೇಬೇಕು. ಹಾಗಾದ್ರೆ ನಾವು 4 ಗುಣಗಳನ್ನ ಅಧ್ಯಯನ ಮಾಡಿದ್ರೆ ಸಾಕು, ಸತ್ತು ಚಿತ್ತ ಆನಂದ ಆತ್ಮ, ಇಷ್ಟೆಲ್ಲ ಯಾಕೆ ಓದಬೇಕು? ನಮಗೇನು ಅದನ್ನು ಉಪಾಸನೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲಲ್ಲ, ತಿಳ್ಕೊಳ್ಳೋದು ಮಾತ್ರ. ತಿಳ್ಕೊಂಡ ಮೇಲೆ ಅದನ್ನು ಉಪಾಸನೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಒಂದು ಪ್ರಶ್ನೆ ಬಂತಲ್ಲ, ಅದಕ್ಕೆ ಕೊನೆಯದಾಗಿ ಒಂದು ಮಾತನ್ನ ಉಪಸಂಹಾರ ಹೇಳಿ
ಇದನ್ನು ಉಪಸಂಹಾರ ಮಾಡ್ತೀನಿ. ನಮಗೂ ಕೂಡ ಉಪಾಸನೆ ಮಾಡ್ಲಿಕ್ಕೆ ಸಾಧ್ಯ ಇದೆ. ಇಲ್ಲಿ ತನಕ ಏನು ಹೇಳಿದ್ವು, ಪರಮಾತ್ಮನ ವ್ಯಾಪ್ತತ್ವ ಎಂಬ ಗುಣವನ್ನು ದೇವತೆಗಳು ಮಾತ್ರ ಉಪಾಸನೆ ಮಾಡ್ಲಿಕ್ಕೆ ಸಾಧ್ಯ, ನಮಗೆ ಸಾಧ್ಯ ಇಲ್ಲ ಅನ್ನೋ ಮಾತು ಅಂತಲ್ಲ, ನಮಗೂ ಸಾಧ್ಯ ಇದೆ ಅಂತ ನಂದೊಂದು ಅಭಿಪ್ರಾಯ. ಈ ಮಾತನ್ನ ಬಹಿರಂಗವಾಗಿ ಹೇಳೋದಕ್ಕಿಂತ ಮೊದಲು 2-4 ಜನ ಪ್ರಾಜ್ಞರಾದ ವಿದ್ವಾಂಸರ ಜೊತೆಗೆ ಚರ್ಚೆ ಮಾಡಿ ಹೇಳಿದ್ದೇನೆ. ಅವರೆಲ್ಲ ಹೌದು ಅಂತ ಹೇಳಿದ್ದಾರೆ. ಆದರೂ ನನ್ನ ಮಾತಿಗೆ ಮತ್ತು ಎಲ್ಲಾದರೂ ಒಂದೆರಡು ಕಡೆ ವಿವಾದ ಬರಬಹುದು. ಅದಕ್ಕಾಗಿ ಹೇಳ್ತಿದ್ದೇನೆ, ಸಾಕಷ್ಟು ಆಲೋಚನೆ ಮಾಡೇ ಹೇಳ್ತಿದ್ದೇನೆ. ಅದೇನೆಂದ್ರೆ, ಉಪಾಸನೆ ಅನ್ನೋದು 2 ವಿಧ ಅಂತ ಬ್ರಹ್ಮಸೂತ್ರ ಭಾಷೆಯಲ್ಲಿ ಹೇಳಿದ್ದಾರೆ. ಸ್ಮರಣೋಪಾಸನಂ ಚೈವ ಧ್ಯಾನಾತ್ಮಕ ದ್ವಿಧ. ಸ್ಮರಣಂ ಸರ್ವದಾ ಯೋಗ್ಯಂ, ಧ್ಯಾನೋಪಾಸನ ಮಾಸನೆ. ಉಪಾಸನೆ ಅನ್ನೋದು 2 ಥರ. ಒಂದು ಕೇಳಿದ್ದನ್ನು ನೆನಪು ಮಾಡ್ಕೊಳ್ಳೋದು, ಇನ್ನೊಂದು ಧ್ಯಾನ ರೂಪವಾದ ಏಕಾಗ್ರ ಚಿತ್ತನಾಗಿ ಆ ಕಡೆಗೆ ಮನಸ್ಸನ್ನು ಹರಿಸದೆ ಸ್ಥಿರವಾದ ಆಸನದಲ್ಲಿ ಕೂತ್ಕೊಂಡು ಮಾಡೋದಕ್ಕೆ ಧ್ಯಾನೋಪಾಸನೆ ಅಂತ ಕರೀತಾರೆ. ಮೊದಲನೇದ್ದು ನೆನಪು ಮಾಡ್ಕೊಳ್ಳೋದು ಒಂದು ರೀತಿ ಉಪಾಸನೆಯೇ. ಈ ನೆನಪಿನ ಉಪಾಸನೆ ಮತ್ತು ಧ್ಯಾನದ ಉಪಾಸನೆ ಎರಡಕ್ಕೂ ಕೂಡ ಪ್ರತ್ಯೇಕವಾದ ನಿಯಮಗಳಿವೆ. ನೆನಪಿನ ಉಪಾಸನೆಗೆ ಹೆಚ್ಚಿನ ಕಡ್ಡಾಯ ನೀತಿ ನಿಯಮಗಳೇನಿಲ್ಲ. ಎಲ್ಲೋ ಓಡಾಡುವಾಗ, ಏನೋ ಕೆಲಸ ಮಾಡುವಾಗ, ಬಸ್ಸಿನಲ್ಲಿ ಕೂತಾಗ ಎಲ್ಲ ಕಡೆ ನೆನಪು ಬರ್ಬೋದಲ್ಲ. ಪರಮಾತ್ಮನ ಮಹಿಮೆ, ಆತನ ಅದ್ಭುತತ್ವ ನೆನಪಿಗೆ ಬರ್ಬೋದು, ಬರಬಾರ್ದಂತಿಲ್ಲ. ಆದರೆ ಧ್ಯಾನ ಮಾಡಬೇಕು ಅಂತಿದ್ರೆ ಸ್ಥಿರವಾದ ಆಸನದಲ್ಲಿ ಕೂತು ಪ್ರಾಣಾಯಾಮ ಮಾಡಿ ಅಂಗನ್ಯಾಸ ಕರನ್ಯಾಸ ಇತ್ಯಾದಿಗಳನ್ನು ಮಾಡಿ ಧ್ಯಾನ ಮಾಡಬೇಕು. ಸ್ಮರಣಂ ಸರ್ವದಾ ಯೋಗ್ಯಂ, ಸ್ಮರಣೆಯನ್ನು ಯಾವಾಗಲೂ ಮಾಡ್ಬೋದು. ಆದರೆ ಧ್ಯಾನವನ್ನು ಮಾತ್ರ ಒಂದು ಕಡೆ ಸ್ಥಿರವಾದ ಆಸನದಲ್ಲಿ ಕೂತೇ ಮಾಡಬೇಕು ಅಂತಿದೆ. ಈಗ ಪರಮಾತ್ಮನ ವ್ಯಾಪ್ತಿ ಮೊದಲಾದ ಮಹಾಗುಣಗಳಿವೆಯಲ್ಲ, ಅದನ್ನ ದೇವತೆಗಳು ಧ್ಯಾನೋಪಾಸನೆ ಮಾಡ್ತಾರೆ. ನಾವು ಸ್ಮರಣೋಪಾಸನೆ ಮಾಡ್ಬೋದಲ್ಲ. ಸ್ಮರಣೋಪಾಸನೆ ಮಾಡಬಾರ್ದು ಅಂತಿಲ್ಲ. ಮತ್ತೆ ನಾವು ಮಾಡೇ ಮಾಡ್ತೇವೆ. ನಾವು ಎಲ್ಲೋ ಕೂತಿದ್ದಾಗ, ಓಡಾಡುವಾಗ, ಮತ್ತೆಲ್ಲೋ ಹೋಗುವಾಗ ಪರಮಾತ್ಮ ಎಲ್ಲ ಕಡೆ ವ್ಯಾಪ್ತ. ನದಿಯನ್ನು ನೋಡಿದ್ವಿ, ಸಮುದ್ರ ನೋಡಿದ್ವಿ, ಬೆಟ್ಟ ಗುಡ್ಡಗಳನ್ನು ನೋಡಿದ್ವಿ, ನಿಸರ್ಗ ನೋಡಿದ್ವಿ. ಇಲ್ಲಿ ಎಲ್ಲ ಕಡೆ ಪರಮಾತ್ಮ ವ್ಯಾಪ್ತನಾಗಿದ್ದಾನೆ ಅಂತ ನಮ್ಗೆ ನೆನಪು ಬಂತು ಅಂತ ತಿಳ್ಕೊಳ್ರಿ. ಶಾಸ್ತ್ರ ಹೇಳಿದ ವಿಷಯಗಳು ನೆನಪು ಬಂತು, ಇದೇನು ತಪ್ಪಲ್ಲ, ಅದು ಸ್ಮರಣೋಪಾಸನ. ಆದ್ರಿಂದ ಅನೇಕ ಶಾಸ್ತ್ರಗಳನ್ನು ಸಾಧ್ಯವಾದಷ್ಟು ಹೆಚ್ಚಿನ ಓದ್ತಾನೆ ಹೋಗ್ಬೇಕು. 4 ವೇದ ಇಷ್ಟು ಸಿದ್ಧೇ. ಸುಮ್ಮನೆ ಕೆಲವು ಶಾಸ್ತ್ರಗಳನ್ನು ಓದಿ ನಮಗೆಲ್ಲ ತಿಳಿತು ಅಂತ ಆಲೋಚನೆ ಮಾಡಬಾರ್ದು. ಹೆಚ್ಚಿನ ಓದಬೇಕು. ಅಲ್ಲಿ ಓದೋದನ್ನೆಲ್ಲ ನಾವು ಸ್ಮರಣೋಪಾಸನೆ ಮಾಡಬೇಕು. ಧ್ಯಾನೋಪಾಸನೆ ಮಾಡೋದು ನಮ್ಮ ಯೋಗ್ಯತೆಗೆ ಅನುಸಾರವಾಗಿ, ಸತ್ವಚಿತ್ತ ಆನಂದ ಆತ್ಮ ಅಥವಾ ಕೇವಲ ಆತ್ಮ ಅಥವಾ ಕೇವಲ ಬ್ರಹ್ಮ ಅಂತ ಹೇಳಿ ನಮ್ಮ ಯೋಗ್ಯತೆಗೆ ಅನುಸಾರವಾಗಿ ಧ್ಯಾನೋಪಾಸನೆ ಮಾಡೋದು. ಉಳಿದೆಲ್ಲ ಗುಣಗಳನ್ನು ಸ್ಮರಣೋಪಾಸನೆ ಮಾಡೋದು. ಹೀಗೆ ಉಪಾಸನೆಯನ್ನ ಎರಡು ರೀತಿಯಾದ ಉಪಾಸನೆ, ಭಿನ್ನ ಕಾಲದಲ್ಲಿ ಮಾಡಬೇಕಾದ್ದು, ಭಿನ್ನ ರೀತಿಯಲ್ಲಿ ಮಾಡಬೇಕಾದ್ದು ಅಂತ ತಿಳ್ಕೊಂಡ್ಬಿಟ್ರೆ ಯಾಕೆ ಹೆಚ್ಚಿನ ಓದಬೇಕು, ಯಾಕೆ ಕಷ್ಟಪಡಬೇಕು, ಆರಾಮಾಗಿ ಕಾಲ ಕಳೆದ್ರೆ ಸಾಕಾಗ್ತದಲ್ಲ ಅನ್ನೋ ಭ್ರಾಂತಿಗೆ ಈ ಒಂದು ಆಲೋಚನೆ ಏನಿದೆ, ಈ ಶಾಸ್ತ್ರದ ಆದೇಶ ಏನಿದೆ, ಇದು ಪರಿಹಾರಕ ಅಂತ ನಾವು ತಿಳ್ಕೊಳ್ಬೋದು. ಆದ್ರಿಂದ ಸಕಲ ಶಾಸ್ತ್ರಗಳು ಹೆಚ್ಚು ಸಾಧ್ಯವೋ ಸರ್ವೈಶ್ಚ ವೇದೈಹಿ ಸಹಚೇತಿಹಾಸೈಹಿ ಎಲ್ಲವನ್ನು ಕೂಡ ಓದಲಿಕ್ಕೆ ಪ್ರಯತ್ನ ಪಡಬೇಕು. ಅಲ್ಲಿ ಓದಿದ ಪರಮಾತ್ಮನ ಮಹಿಮೆಯನ್ನ ತಿಳ್ಕೊಂಡು ಅದನ್ನ ಧ್ಯಾನೋಪಾಸನೆ ಮಾಡ್ಲಿಕ್ಕೆ ಆಗದೇ ಇರಬಹುದು. ನಮಗೆ ಮನುಷ್ಯರಾದವರಿಗೆ ದೇವತೆಗಳನ್ನು ಮಾಡ್ತಾರೆ, ನಾವು ಸ್ಮರಣೋಪಾಸನೆ ಮಾಡಬೇಕು. ಇದಕ್ಕೆ ನಾವು ಭಾಗಿದಾರರು, ಮತ್ತೆ ಆ ಫಲಕ್ಕೂ ಕೂಡ ನಾವು ಭಾಗಿದಾರರಾಗಬಹುದು ಅಂತ ನನ್ನ ಆಲೋಚನೆ. ಅದನ್ನು ಹೇಳಿ ಆ ಶ್ರವಣ ಮನನ ಧ್ಯಾನ ಉಪಾಸನ, ಶ್ರವಣ ಮನನ ಧ್ಯಾನ ಇದನ್ನ ಕುರಿತು ಕಳೆದ 4 ದಿವಸದಿಂದ ಏನು ಹೇಳಿದೆ ಅದನ್ನಿಲ್ಲಿ ಉಪಸಂಹಾರ ಮಾಡ್ತಿದ್ದೇನೆ. ಈಗಾಗಲೇ ಹೇಳಿದಂತೆ ಮೊದಲಿನ 4 ಭಾಗಗಳು ಶ್ರೀರಂಗಂ ಕ್ಷೇತ್ರದಲ್ಲಿ ಆಗಿ ಹೋಗಿದ್ದು. ಆ ಕೊನೆಯ ಭಾಗ ಅದಿಲ್ಲಿ ಉಪಸಂಹಾರ ಕಾಣಬೇಕಾಯ್ತು. ಇದು ಆ ಶ್ರೀರಂಗಂ ಕ್ಷೇತ್ರದಲ್ಲಿ, ಆ ವ್ಯಾಸರಾಜ ಮಠದಲ್ಲಿ ಒಂದು 3-4 ದೊಡ್ಡ ಯತಿಗಳ ಮೂಲ ವೃಂದಾವನಗಳಿವೆ. ಆ ಎಲ್ಲ ಜ್ಞಾನಿಗಳು, ಅವೆಲ್ಲ ಆ ಮೂಲ ವೃಂದಾವನದಲ್ಲಿರುವಂಥ ಯತಿಗಳು ಅಂದರೆ ಅವರೆಲ್ಲ ಭಗವಂತನ ಪ್ರತೀಕಗಳು. ಅವರಲ್ಲಿ ಅಂತರ್ಯಾಮಿ ಆಗಿರ್ತಕ್ಕಂಥ ಆ ಪರಮಾತ್ಮ, ಭಾರತೀಯ ಮುಖ್ಯ ಪ್ರಾಣ ಅಂತಕ್ಕಂಥ ಪರಮಾತ್ಮ. ಅಲ್ಲಿ ಆ ಕ್ಷೇತ್ರದ ದೇವತೆ ಅಂತಂದ್ರೆ ರಂಗನಾಥ ಸ್ವಾಮಿ, ಮಲಗಿರುವ ಭಗವಂತ. ಆಸೀನೇಭ್ಯ ಶಯಾನೇಭ್ಯ ಅಂತ ರುದ್ರಾಧ್ಯಾಯ ಹೇಳಿದೆ. ಭಗವಂತನ ಕುಳಿತಂಥ ರೂಪಗಳನ್ನು ಉಪಾಸನೆ ಮಾಡಬೇಕು, ನಿಂತ ರೂಪಗಳನ್ನು ಉಪಾಸನೆ ಮಾಡಬೇಕು, ಮಲಗಿದ ರೂಪಗಳನ್ನು ಉಪಾಸನೆ ಮಾಡಬೇಕು ಅಂತ ರುದ್ರಾಧ್ಯಾಯ ಹೇಳಿದೆ. ಹಾಗೆ ನಮ್ಮೆಲ್ಲರ ಹೃದಯ ರಂಗದ ನಾಥನಾದಂಥ ರಂಗನಾಥ, ಅವನಿಂದ ಅಭಿನ್ನನಾದಂಥ, ನಮಗೆ ಇಲ್ಲಿ ಉಪಾಸನವಾದಂಥ ಲಕ್ಷ್ಮೀ ವೆಂಕಟೇಶ ರೂಪದ ಭಗವಂತ ಏನಿದ್ದಾನೆ ಅವನಿಗೆ ಇದು ಅರ್ಪಿತ ಆಗಬೇಕು ಅನ್ನುವಲ್ಲಿಗೆ ಈ 5ನೇ ಭಾಗ, ಶ್ರವಣ ಮನನ ಧ್ಯಾನ ಕುರಿತಾದಂಥ 5ನೇ ಭಾಗ ಅಲ್ಲಿ ಕೊನೆಗೂ ಪ್ರಾರಂಭ ಆಗಿತ್ತು. ಇಲ್ಲಿ ಅದು ಮುಕ್ತಾಯ ಕಂಡಿದೆ. ಶ್ರೀಕೃಷ್ಣಾರ್ಪಣ ಮಸ್ತು.